ಅಸೆಂಬ್ಲಿ ಲೀಡು ಬಂದಿಲ್ಲ. ಸೊ ಆ ಅಸೆಂಬ್ಲಿಲಿ ಗೈನ್ ಆಗುತ್ತೆ ಅಂದ್ರೆ ಅಷ್ಟು ಈಸಿಯಾಗಿ 160 170 ದಾಟ್ತಾರೆ ಅನ್ನೋದು ಕಷ್ಟ ಇದೆ. ಆಲ್ಮೋಸ್ಟ್ 50-50 ಇದೆ. ಬಟ್ ಹೇಳೋದಲ್ಲ, ಮೈಕ್ರೋ ಮ್ಯಾನೇಜ್ಮೆಂಟು ಮ್ಯಾಟ್ರ್ ಆಗುತ್ತೆ, ರೆಬಲ್ಸ್ನ ಹೆಂಗೆ ಹಿಡಿದಿಟ್ಕೊಂತಾರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಪಾರ್ಟಿ ಅನ್ನೋದಕ್ಕಿಂತ ರೆಬಲ್ಸ್ನ ಯಾವ ಥರ ಹಿಡಿದಿಟ್ಕೊಂತೀರಾ, ಮೈಕ್ರೋ ಮ್ಯಾನೇಜ್ಮೆಂಟ್ ಯಾವ ಥರ ಇದೆ, ಕಾರ್ಯಕರ್ತರಿಗೆ ನೀವು ಯಾವ ಥರ ಮೋಟಿವೇಶನ್ ಕೊಟ್ಟಿದ್ದೀರಾ, ಪಾರ್ಟಿ ಒಡೆದೋಗ್ಲಿ ಪಾರ್ಟಿ ಮರ್ಜ್ ಆಗಲಿ, ನಿಮ್ಮ ಮೈಕ್ರೋ ಮ್ಯಾನೇಜ್ಮೆಂಟ್ ಯಾರು ಚೆನ್ನಾಗಿ ಮಾಡಿರ್ತಾರೋ ಮಹಾರಾಷ್ಟ್ರ ಎಲೆಕ್ಷನ್ ಅವ್ರು ಗೆಲ್ತಾರೆ. ಎಸ್ ಕಟ್ಟರ್ ಹಿಂದುತ್ವವಾದಿಗಳು ಅಂತ ಇದ್ದಾರೆ, ಅದರಲ್ಲೂ ಬಿಜೆಪಿ ಜೊತೆಗಿದ್ದಾರೆ ಮತ್ತು ಏನು ಶಿವಸೇನೆ ಶಿಂದೆ ಅವರ ಬಣದ ಜೊತೆಗಿದ್ದಾರೆ. ಆ ಓಟ್ಗಳು ಕದಲಲ್ಲ ಅಂತಾನೆ ಹೇಳಲಾಗ್ತಾ ಇದೆ. ಆದರೆ NCP ಇಂದ ಬಂದಂತ ಅಜಿತ್ ದಾದಾ ಪವಾರ್ ಅವರನ್ನ ಎಲ್ಲೊಂದ್ ಕಡೆ ಕಟ್ಟರ್ ಹಿಂದುತ್ವವಾದಿಗಳು ಒಪ್ಕೊಂಡಿಲ್ಲ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇದರಿಂದ ಏನಾದರೂ ಬಿಜೆಪಿ ಮೇಲೆ ಅಥವಾ ಶಿವಸೇನೆ ಶಿಂದೆ ಬಣದ ಮೇಲೆ ಎಫೆಕ್ಟ್ ಆಗಬಹುದಾ ವೋಟಿಂಗ್ ಅಲ್ಲಿ? ಇಲ್ಲಿ ಯಾವ ತರ ಅಂದ್ರೆ ಶಿಂಡೆಗೂ ಲಾಸ್ ಆಗಲ್ಲ, ಬಿಜೆಪಿಗೂ ಲಾಸ್ ಆಗಲ್ಲ. ಓಕೆ, ಅಜಿತ್ ಪವಾರ್ ಬಂದು ಸೇರ್ಕೊಂಡಿರೋದಕ್ಕೆ ಅಜಿತ್ ಪವಾರ್ಗೆ ಲಾಸು. ಯಾಕಂದ್ರೆ ಹೇಳಿದ್ನಲ್ಲ, ಈ ವೆಸ್ಟರ್ನ್ ಮಹಾರಾಷ್ಟ್ರಲ್ಲಿ ಮೈನಾರಿಟಿ ಸಪೋರ್ಟ್ ಮಾಡಿ ಗೆಲ್ತಾ ಇದ್ದಿದ್ದು ಅಜಿತ್ ಪವಾರ್. ಮೈನಾರಿಟಿ ಯಾವತ್ತು ಬಿಜೆಪಿಗೆ ಜಾಸ್ತಿ ಫೇವರ್ ಮಾಡಲ್ಲ. ಫೇವರ್ ಮಾಡಿದ್ರು 60-70% ಎಲ್ಲ ಫೇವರ್ ಮಾಡಲ್ಲ. ಇವಾಗ ನೀವು ಮುಸ್ಲಿಂ ತಗೊಂಡ್ರು ಅವ್ರು ಓಟ್ ಹಾಕೋರು ಇರ್ತಾರೆ ಬಿಜೆಪಿಗೆ, ಬಟ್ 60-70% ಫೇವರ್ ಯಾವತ್ತೂ ಮಾಡಲ್ಲ ಅವರು. ಆ ತರ ಅಜಿತ್ ಪವಾರ್ಗೆ ಆಲ್ಮೋಸ್ಟ್ 70-80% ಮೈನಾರಿಟಿಯಿಂದಾನೇ ಅವ್ರ ಸೀಟ್ ಗೆಲ್ಲಕ್ ಸಾಧ್ಯ. ಇವಾಗ ಡೆಪ್ಯೂಟಿ CM ಆಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣನೇ ಮೈನಾರಿಟಿ ವೋಟ್ಸ್. ಅದು ವೆಸ್ಟರ್ನ್ ಮಹಾರಾಷ್ಟ್ರಲ್ಲಿ ಮಾತ್ರ, ಅಲ್ಲೇ ಅವ್ರು ಹೋಲ್ಡ್ ಇರೋದು. ಯಾವಾಗ ಇವ್ರು ಬಿಜೆಪಿಗೆ ಸೇರ್ಕೊಂಡ್ಬಿಟ್ರು ಆ ಮೈನಾರಿಟಿ ವೋಟ್ ಹೊಡೆದೋಗುತ್ತೆ. ಸೊ ಲಾಸ್ಟ್ ಬಂದು ಇವರಿಬ್ಬರು ಏನಾಗಲ್ಲ, ಯಾಕಂದ್ರೆ ಶಿವಸೇನೆಗೆ ಆಗುತ್ತೆ. ಯಾಕಂದ್ರೆ ಶಿವಸೇನಾ ವರ್ಸಸ್ ಶಿವಸೇನಾ 46 ಅಲ್ಲಿ ಇದೆ, NCP ವರ್ಸಸ್ NCP 36 ಅಲ್ಲಿ ಇದೆ. ಅಲ್ಲೇನಾಗುತ್ತೆ ಅಂದ್ರೆ ವೋಟ್ ಡಿವೈಡ್ ಆಗುತ್ತೆ. ಇನ್ನೊಂದೇನಂದ್ರೆ ನಿಮ್ಗೆ ಮಹಾ ಯೂತಿಗೆ ನೋಡಿದ್ರೆ ವೋಟ್ ಶೇರ್ ಡೌನ್ ಆಗಿದೆ ಲೋಕಸಭಾ ಎಲೆಕ್ಷನ್ ಅಲ್ಲಿ. ಹೌದು. ಮಹಾ ವಿಕಾಸ್ ಆಘಾಡಿಗೆ NCP ಎಲ್ಲೆಲ್ಲಿ ಕಂಟೆಸ್ಟ್ ಮಾಡಿತ್ತು ಅಲ್ಲಿ ಪ್ಲಸ್ ಆಗಿದೆ. ಸೊ ಆಮೇಲೆ ಇನ್ನೊಂದೇನಂದ್ರೆ 2-3 ದಿವಸದಿಂದ ಒಂದು ಕರಪ್ಷನ್ ಒಂದು ಆಚೆ ಬಂದಿರೋದು, ಕ್ಯಾಶ್ ಆಚೆ ಬಂದಿರೋದು. ಸೊ ಅದೊಂದು ಆಡಿಯೋ ಆಗ್ಲಿ, ಮತ್ತೆ ಸುಪ್ರಿಯಾ ಸೋಳೆದ ಅವ್ರದ್ದೊಂದು ಆಡಿಯೋ ಆಚೆ ಬಂದಿರೋದು. ಸೊ ಇವೆಲ್ಲ ಒಂದಷ್ಟು ವೋಟ್ ಡ್ಯಾಮೇಜ್ ಮಾಡಿದ್ರು ಅವ್ರಿಗೆ ಮೇಜರ್ ಎಫೆಕ್ಟ್ ಬೀಳೋದು ವೆಸ್ಟರ್ನ್ ಮಹಾರಾಷ್ಟ್ರ. NCP ಅವರು 100% ಅವ್ರು ಲೋಗ್ ಹೋಗ್ತಾರೆ. ಬಟ್ NCP ಲಾಸ್ ಅಲ್ಲಿದ್ರು ಶಿಂಡೆ ಮತ್ತೆ ಬಿಜೆಪಿಗೆ ಪ್ಲಸ್ ಆಗುತ್ತೆ. NCP ಅಂತೂ ವೋಟ್ ಕಳ್ಕೊಳುತ್ತೆ, ವೋಟ್ ಶೇರ್ ಕಳ್ಕೊಳುತ್ತೆ, ಸೀಟ್ಸು ಕಳ್ಕೊಳುತ್ತೆ. NCP ಅಜಿತ್ ಪವಾರ್ ಅವರು ದಾದಾ NCP ಅವರು. ಎಸ್ ಈ ಒಂದು ಸೋಲು ಗೆಲುವು NCPಯ ಏನು ಶರದ್ ಪವಾರ್ ಅವ್ರಿಗಾಗಿರಬಹುದು, ಜೊತೆಗೆ ಶಿವಸೇನೆಯ ಉದ್ಧವ್ ಠಾಕ್ರೆ ಅವ್ರಿಗಾಗಿರಬಹುದು, ಇದು ಬಹಳ ಇಂಪಾರ್ಟೆಂಟು ಅಂತ ಹೇಳಲಾಗ್ತಾ ಇದೆ. ಅಂದರೆ ಸೋತ್ರೆ ಅಕಸ್ಮಾತ್ ಆಗಿ ರಾಜಕೀಯದಲ್ಲೇ ದೊಡ್ಡ ಮಟ್ಟದ ಹೊಡೆತ ಮತ್ತು ಕುಗ್ಗು ಹೋಗ್ಬಿಡ್ತಾರೆ ಅಂತ ಕೂಡ ಮಾತುಕತೆ ಇದೆ. ಹಾಗಾಗಿ ಏನಾಗಬಹುದು ಅಕಸ್ಮಾತ್ ಆಗಿ ಸೋತ್ ಹೋಗ್ಬಿಟ್ರೆ? ಅಂದ್ರೆ ಯಾಕೆ ಇದು ಉದ್ಧವ್ ಠಾಕ್ರೆಗೆ ಅದು ತುಂಬಾ ಇಂಪಾರ್ಟೆಂಟ್ ಎಲೆಕ್ಷನ್ ಅಂದ್ರೆ, ಅವ್ರು ಈ ಸರಿಯನ್ನ ಸೋತ್ರೆ ಜನ ಈ ಶಿಂಡೆನೆ ಒಂದು ನಮ್ಮ ಶಿವಸೇನೆ ಎಡ್ಡು ಅಂತ ಅಕ್ಸೆಪ್ಟ್ ಮಾಡ್ಬಿಡ್ತಾರೆ. ಎಕ್ಸಾಕ್ಟ್ಲಿ, ಟೋಟಲ್ ಆಗಿ ಅವರು ಜನನೇ, ಯಾಕಂದ್ರೆ ಇನ್ನ ಒಂದು ಎಲೆಕ್ಷನ್ ನಡೆದಿಲ್ಲ, ಡಿವೈಡ್ ಆದ್ಮೇಲೆ ಫಸ್ಟ್ ಎಲೆಕ್ಷನ್. ಸೊ ಡಿವೈಡ್ ಆದ್ಮೇಲೆ ಫಸ್ಟ್ ಎಲೆಕ್ಷನ್ ಇರೋದ್ರಿಂದ ಇನ್ ಕೇಸ್ ಇಲ್ಲಿ ನಾವೇನ ಅವ್ರು ಸೋತ್ರೆ ಜನ ಆ ಶಿವಸೇನಾನ, ಅಂದ್ರೆ ಇವಾಗ ಹೇಳ್ತಾರ ಶಿಂಡೆ ಇರೋ ಶಿವಸೇನಾನ ಅದೇ ನಿಜವಾದ ಶಿವಸೇನಾ ಅಂತ ಒಪ್ಕೊಳ್ಳೋ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ. ಆಮೇಲೆ ಇವ್ರ ಅಸ್ತಿತ್ವ ಹೋಗೋ ಚಾನ್ಸಸ್ ಇದೆ. ಯಾಕಂದ್ರೆ ಜನ ಶಿಂಡೆ ಶಿವಸೇನಾನೇ ಅವ್ರ ಶಿವಸೇನಾ ಅಂತ, ನಾವು ಇದೇ ಒರಿಜಿನಲ್ ಶಿವಸೇನಾ, ಅವ್ರದ್ದೆಲ್ಲ ಒಂದು ಡಮ್ಮಿ ಶಿವಸೇನಾ ಅಂತ ತರ ಮಾಡ್ಬಿಟ್ಟು ಅವ್ರ ಅಸ್ತಿತ್ವ ಕಳ್ಕೊಂಡ್ಬಿಡ್ತಾರೆ. ಒಂದು ಇನ್ನೊಂದು NCPನೂ ಅಷ್ಟೇ, ಅದು ಅದೇ ತರ ಆಗಿದೆ. ಡಿವೈಡ್ ಆಗಿರೋದ್ರಿಂದ ಇಲ್ಲಿ ಒರಿಜಿನಲ್ NCPಗೆ ಜನ ಮತ ಹಾಕಿದ್ದಾರೆ ಅಂತ ಒಂದು ಪಟ್ರೆ ಮಾಡಿ ಆ ನರೇಟಿವ್ ಬಿಲ್ಡ್ ಮಾಡಿ ಇನ್ನೊಂದು 10 to 15 years ಕಂಟ್ರೋಲ್ ತಗೊಂಡ್ಬಿಡ್ತಾರೆ. ಯಾಕಂದ್ರೆ ಜನ ಅದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ಪೊಟ್ರೆ ಮಾಡಿದ್ದಾರೆ. ಇನ್ನೊಂದೇನಂದ್ರೆ ಈ ತೆಲಂಗಾಣ ಕರ್ನಾಟಕ ಎಲೆಕ್ಷನ್ ನಡೆದಾಗ ಫ್ರೀ ಬೀಸ್ ಮೇಲೆ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇರಲಿಲ್ಲ. ಕೊಟ್ಲಿ ಬಿಡು ಕಾಂಗ್ರೆಸ್, ನಾವು ನೋಡ್ಕೊಳ್ಳೋಣ ಅಂತ. ಈ ಬಿಜೆಪಿ ಯಾವಾಗ ಎಚ್ಚೆತ್ಕೊಂತು ಈ ಮಧ್ಯಪ್ರದೇಶ ಎಲೆಕ್ಷನ್ ಅಲ್ಲಿ ದಾಡಿ ಬೇನೆ ಯೋಜನೆ, ಯಾಕಂದ್ರೆ ಅವ್ರು ನಾವು ಫ್ರೀ ಕೊಡಲ್ಲ ಅನ್ನೋ ಮನಸ್ಥಿತಿಲಿ ಇದ್ರು. ನೀವು ಕರ್ನಾಟಕ ಎಲೆಕ್ಷನ್ ನೋಡಿದ್ರೆ ಹಾಲ್ ಕೊಡ್ತೀನಿ, ಅದ್ ಕೊಡ್ತೀನಿ, ಇದ್ ಕೊಡ್ತೀನಿ ಅಂತ ಏನೋ ಇದು ಮಾಡಿದ್ರು ಬಿಟ್ರೆ ಯಾವ್ದು ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ ಅಂತ ಅವ್ರು ಕರ್ನಾಟಕ ಎಲೆಕ್ಷನ್ ಅಲ್ಲಿ ಬಿಜೆಪಿ ಮಾಡ್ಲೇ ಇಲ್ಲ, ತೆಲಂಗಾಣದಲ್ಲಿ ಮಾಡ್ಲೇ ಇಲ್ಲ. ಸೊ ಎರಡು ಲಾಸ್ ಆದಾಗ ಅವ್ರು ಸ್ವಲ್ಪ ಎಚ್ಚೆತ್ಕೊಂಡ್ರು. ಇದೇ ತರ ಬಿಟ್ರೆ ನಾವು ಎಲ್ಲಾ ಕಡೆ ಇದೇ ಮಾಡ್ಕೊಂಡ್ ಬಂದ್ಬಿಡ್ತಾರೆ, ಇವರು ಎಲ್ಲಾ ಕಡೆ ಫ್ರೀ ಅನ್ಕೊಂಡ್ ಬಂದ್ಬಿಡ್ತಾರೆ ಅಂದ್ಬಿಟ್ಟು ಮಧ್ಯಪ್ರದೇಶ ಸ್ಟಾರ್ಟ್ ಮಾಡ್ಕೊಂಡ್ರು. ನೀವು ರಿಸಲ್ಟ್ ನೋಡ್ಬೋದು ಯಾವ ತರ ಬಂತು, 160 ಅಂತ. ಈ ಆಂಧ್ರ ಎಲೆಕ್ಷನ್ ಬಂದಾಗೂ ಅಷ್ಟೇ, ಅಲ್ಲೂ ನಾವು ಬಿಜೆಪಿ ಜೊತೆ ಸೇರ್ಕೊಂಡು ನಾವು ಫ್ರೀ ಕೊಡ್ತೀನಿ, ಅಲ್ಲೂ ಅವ್ರು ರಿಕವರಿ ಆಯ್ತು. ಎಲ್ಲೆಲ್ಲಿ ಕಾಂಗ್ರೆಸ್ ಫ್ರೀ ಕೊಡ್ತೀನಿ ಅಂದ್ರೆ ನಾವು ಫ್ರೀ ಕೊಡ್ತೀನಿ ಅನ್ಬಿಡೋಣ, ನೋಡ್ಕೊಳ್ಳೋಣ ಅನ್ನೋದು ಒಂದು ಸ್ಟ್ರಾಟಜಿಕ್ ಪ್ಲಾನಿಂಗ್ ಅಲ್ಲಿ ಅವರು ಇಲ್ಲಿ ಫ್ರೀ ಬೀಸ್ ಅಲ್ಲಿ ನರೇಟಿವ್ ಅಲ್ಲಿ ಬಂದಿದ್ದಾರೆ. ಇನ್ನೊಂದೇನಂದ್ರೆ ನರೇಟಿವ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಲೆಕ್ಷನ್ ಅಲ್ಲಿ. ನರೇಟಿವ್ ನ ಯಾರು ಚೆನ್ನಾಗಿ ಬಿಲ್ಡ್ ಮಾಡ್ತಾರೋ, ಮೈಕ್ರೋ ಮ್ಯಾನೇಜ್ಮೆಂಟ್ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರು ನಿಜವಾಗ್ಲೂ ಯಾವಾಗ್ಲೂ ಅವರೇ ಲೀಡಲ್ಲಿ ಇರ್ತಾರೆ. ಯಾಕೆ ಅಂದ್ರೆ ನರೇಟಿವ್ ಅಂದ್ರೆ ನಿಮ್ಗೆ ಒಂಥರ 10 ಜನನ ಒಂದೇ ಟಾಪಿಕ್ ಮೇಲೆ ಕನ್ವಿನ್ಸ್ ಮಾಡ್ಬೇಕು. ನೀವು ಇನ್ನೊಂದು ಸ್ಟಾಟ್ ಸಿಂಪಲ್ ಮ್ಯಾಕ್ಸ್ ನೋಡೋದಾದ್ರೆ ಯಾವಾಗ್ಲೂ ಲೋಕಸಭಾ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅವ್ರು ಯಾಕೆ ಗೇನ್ ಆಗಲ್ಲ ಅಂದ್ರೆ ಅವ್ರಿಗೆ ನರೇಟಿವ್ ಇಲ್ಲ. ಅದೇ ನೀವು ಕರ್ನಾಟಕ ಎಲೆಕ್ಷನ್ ತಗೊಂಡ್ರೆ ಒಂದು ನರೇಟಿವ್ ಇದೆ. ಸೊ ನರೇಟಿವ್ ಮೇಲೆ ವೋಟ್ ಕೇಳ್ತಾರೆ. ಇವಾಗ ಡಿ ಕೆ ಶಿವಕುಮಾರ್ ನೋಡಿದ್ರೆ ನಿಮಗೆ PSI ಸ್ಕ್ಯಾಮ್ ಆಗಲಿ ಇನ್ನೊಂದಾಗ್ಲಿ ಸ್ಕ್ಯಾಮ್ ಮೇಲೆ ವೋಟ್ ಕೇಳೋದು, ಅಲ್ಲಿ ನರೇಟಿವ್ ಬಿಲ್ಡ್ ಆಗುತ್ತೆ. ಸೊ ಇಲ್ಲಿ ಮಹಾರಾಷ್ಟ್ರಲ್ಲಿ ನರೇಟಿವ್ ಯಾವ ತರ ಬಿಲ್ಡ್ ಮಾಡ್ತಾ ಇದಾರೆ ಅಂದ್ರೆ
ಇವ್ರು ನೋಡಿದ್ರೆ ಮಹಾ ವಿಕಾಸ್ ಅಗಾಡಿನ ಮಹಾ ವಿನಾಶ್ ಅಗಾಡಿ ಅಂತ ಮಾಡಿದ್ದಾರೆ. ಸೊ ಆ ತರ ಒಂದು ನರೇಟಿವ್ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಅದು ಯಾರು ನರೇಟಿವ್ ಬಿಲ್ಡ್ ಮಾಡಿದ್ದಾರೆ ಅನ್ನೋದು, ಜನ ಯಾವ್ದನ್ನ ಒಪ್ಪಿದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇನ್ನು ಮಹಾರಾಷ್ಟ್ರದ ಚುನಾವಣೆಯನ್ನ ದೇಶದ ಎಲ್ಲಾ ರಾಜ್ಯಗಳ ಜನ ಮತ್ತು ನಾಯಕರು, ಎಲ್ಲಾ ಪಕ್ಷಗಳ ನಾಯಕರು ನೋಡ್ತಾ ಇದ್ದಾರೆ. ಈ ಮಹಾರಾಷ್ಟ್ರದ ಚುನಾವಣೆಯ ಫಲಿತಾಂಶ, ಸೋಲಾಗಿರ್ಬೋದು ಗೆಲುವಾಗಿರ್ಬೋದು, ಇದು ನೇರವಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಬದಲಾವಣೆ ಮಾಡುವಂತ ಚುನಾವಣೆ ಅಂತ ಹೇಳಲಾಗ್ತಾ ಇದೆ, ಫಲಿತಾಂಶ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಯಾವ ರೀತಿ ಅಂದ್ರೆ ನೀವು ಹೇಳಿದ್ರೆ IPL ಗೆ ತುಂಬಾ ಕ್ರೇಜ್ ಇತ್ತು, ಇವಾಗ MPL ಮಾಡ್ಕೊಂಡ್ಬಿಟ್ಟಿದ್ದಾರೆ, ಮಹಾರಾಷ್ಟ್ರ ಪ್ರೀಮಿಯರ್ ಲೀಗ್ ಅಂತ. ಸೊ ಎಲ್ಲಾರ ಕಾತುರ ಇಡೀ ಹೆಂಗೆ ಅಂದ್ರೆ IPL ಹೆಂಗ್ ಇಂಡಿಯಾ ಪೂರ್ತಿ ನೋಡುತ್ತೋ ಆ ತರ MPL ನ ಇಡೀ ಇಂಡಿಯಾ ಪೂರ್ತಿ ನೋಡೋ ತರ ಆಗ್ಬಿಟ್ಟಿದೆ. ಮಹಾರಾಷ್ಟ್ರದಲ್ಲಿ ಏನಾಗುತ್ತೆ, ಅದು ಸೆಂಟ್ರಲ್ ಅಲ್ಲಿ ಏನ್ ಪ್ರಭಾವ ಬೀರುತ್ತೆ ಅಂತ. ಸೊ ಈಗ IPL MPL ಮಾಡ್ಕೊಂಡು ಸೊ ಅಷ್ಟು ಇಂಟ್ರೆಸ್ಟ್ ಆಗಿ ನೋಡ್ತಾ ಇದಾರೆ ಜನ ಆಗ್ಲಿ, ಬೇರೆ ಸ್ಟೇಟ್ ಅವರಾಗ್ಲಿ. ಏನಾಗುತ್ತೆ ಈ ತರ ಪಾರ್ಟಿ ಡಿವೈಡ್ ಮಾಡ್ಕೊಂಡು ಈ ತರ ಇದ್ ಮಾಡ್ಕೊಂಡು, ಆಮೇಲೆ ಮೊನ್ನೆಯಿಂದ ನೋಡ್ಬೋದು ಏಕೈತೋ ಸೇಫೆ ಅನ್ಬಿಟ್ಟು ಒಂದು ಕ್ಯಾಂಪೇನಿಂಗ್ ರನ್ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ಅದಾನಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಒಬ್ರು. ಸೊ ಅದು ಸೆಂಟ್ರಲ್ ಹೆಂಗೆ ಪ್ರಭಾವ ಬೀರುತ್ತೆ. ಧಾರಾವಿ ಸ್ಲಮ್ ಅಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದಾರೆ. ಧಾರಾವಿ ಸ್ಲಮ್ಗೆ ಅದಾನಿ ಅವ್ರು ಕೊಟ್ಟಿದ್ದಾರೆ. ಸೊ ಅದ್ರಲ್ಲಿ ಏನ್ ನಡೆಯುತ್ತೆ ಅದನ್ನ ಜನ ಒಪ್ತಾರ ಇಲ್ವಾ? ಸೊ ಏಕೈತೋ ಸೇಫೇ ಇದಾರಲ್ಲ, ಇದು ಯಾವ ತರ ಇಂಪ್ಯಾಕ್ಟ್ ಬೀಳುತ್ತೆ ಅದು ನೋಡ್ಬೇಕಾಗುತ್ತೆ. ಓಕೆ, ಅಕಸ್ಮಾತ್ ಆಗಿ ಇಲ್ಲಿ ಮಹಾ ವಿಕಾಸ್ ಅಘಾಡಿ ಹೆಚ್ಚಿನ ಮತಗಳನ್ನ ತೆಗೆದುಕೊಂಡು ಕ್ಷೇತ್ರಗಳನ್ನ ಗೆದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಯಾವ ರೀತಿಯಾದಂಥ ಬದಲಾವಣೆ ಆಗಬಹುದು? ಯಾಕೆ ಅಂತ ಹೇಳಿದ್ರೆ ಈ ಮಾತನ್ನ ಸ್ವತಃ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ರಾಷ್ಟ್ರ ಮಟ್ಟದಲ್ಲಿ ಇದು ನಮಗೆ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಆಗುತ್ತೆ ಅಂತ ಹೇಳಿ. ಮಹಾರಾಷ್ಟ್ರ ಒಂದೇ ಚುನಾವಣೆ ರಾಷ್ಟ್ರ ಮಟ್ಟದಲ್ಲಿ ಬದಲಾವಣೆಯ ಗಾಳಿ ಬೀಸೋಮಷ್ಟ್ರಿಗೆ ಮಹತ್ವ ಪಡೆದುಕೊಳ್ಳುತ್ತಾ ಅಂತ ಅಲ್ಲ. ಈ ಪಾಯಿಂಟ್ ಹೇಳೋದಾದ್ರೆ, ನೀವು ಇವಾಗ ಮಹಾರಾಷ್ಟ್ರ ಎಲೆಕ್ಷನ್ ಬೇರೆ ಸ್ಟೇಟ್ಗೆ ಹೆಂಗ್ ಇಂಪ್ಯಾಕ್ಟ್ ಮಾಡುತ್ತೆ ಅಂದ್ರೆ, ನೀವು ಇವ್ರು ನೋಡಬಹುದು, ಕಾಂಗ್ರೆಸ್ ಚೀಫ್ ಬಂದು ರೇವಂತ್ ರೆಡ್ಡಿ CM ಆಗಿದ್ದಾರೆ, ಅವರೊಂದು ಸೆಂಟೆನ್ಸ್ ಬಿಟ್ಟಿದ್ದಾರೆ, ಮಹಾರಾಷ್ಟ್ರದಲ್ಲಿ ಏನಾರ ಮಹಾ ವಿಕಾಸ್ ಅಗಾಡಿ ಬಂದ್ರೆ ನಾವು ಮುಸ್ಲಿಂ ಕೋಟಾ ಕೊಡ್ತೀರಿ ಅಂತ. ಓಕೆ. ಸೊ ಇವಾಗ ಒಂದ್ಸರಿ ಏನಾರ ಮುಸ್ಲಿಂ ಕೋಟಾ ತೆಲಂಗಾಣದಲ್ಲಿ ಬಂದ್ರೆ ಅಲ್ಲಿ ನಮ್ಮವರು ಕೇಳ್ತಾರೆ ಕರ್ನಾಟಕದಲ್ಲಿ ಕೊಡಿ ಮುಸ್ಲಿಂ ಕೋಟಾ ಅಂತ. ಸೊ ಆ ತರ ಇಂಪ್ಯಾಕ್ಟ್ ಆಗೋ ಜಾಸ್ತಿ ಇದೆ. ಯಾಕಂದ್ರೆ ಇವಾಗ ಅವ್ರು ಒಂದು ಸೆಂಟೆನ್ಸ್ ಕೊಟ್ಬಿಟ್ಟಿದ್ದಾರೆ, ಮಹಾರಾಷ್ಟ್ರದಲ್ಲಿ ಏನಾರ ಮಹಾ ವಿಕಾಸ್ ಅಗಾಡಿ ಬಂದ್ರೆ ನಾವು ತೆಲಂಗಾಣದಲ್ಲಿ 4% ಕೋಟಾ ಮುಸ್ಲಿಂ ಕೊಡ್ತೀರಿ ಅಂತ. ಸೊ ಆ ತರ ಇಡೀ ಇಂಡಿಯಾ ವೈಡು, ಇಲ್ಲ ಕರ್ನಾಟಕಲ್ಲಾಗ್ಲಿ, ಇಲ್ಲ ತೆಲಂಗಾಣಲಾಗ್ಲಿ, ಇಲ್ಲ ಬೇರೆ ಸ್ಟೇಟ್ ಅಲ್ಲಾಗ್ಲಿ ಪ್ರಭಾವ ಬೀರೋದು ಜಾಸ್ತಿ. ಯಾಕಂದ್ರೆ ಒಬ್ಬ CM ಓಪನ್ ಆಗಿ ಪ್ರೆಸ್ ಮೀಟ್ ಅಲ್ಲಿ ಹೇಳಿದಾಗ, ನಾವು ಮಹಾವಿಕಾಸ್ ಅಗಾಡಿನ ನೀವು ಗೆಲ್ಸಿ ನಾವು ಮುಸ್ಲಿಂ ಕೋಟಾ ಕೊಡ್ತೀರಿ ಅನ್ನೋದು ಒಂದು CM ರೇವಂತ್ ರೆಡ್ಡಿ ಹೇಳಿದಾಗ ಅದು ಬೇರೆ ಸ್ಟೇಟ್ಗೂ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಈ ತರ ಇಂಪ್ಯಾಕ್ಟ್ಫುಲ್ ಅದು ಕೋಟಾ ಆಗ್ಲಿ, ಇಲ್ಲ ಅಂದ್ರೆ ಸೀಟ್ ಶೇರಿಂಗ್ ಆಗ್ಲಿ, ಇಲ್ಲ ಕರ್ನಾಟಕಲ್ಲಿ ಕಾಂಗ್ರೆಸ್ನ ಸರ್ಕಾರ ಬೀಳ್ಸ್ಬೇಕು ಅನ್ನೋದು ಒಂದು ಇದ್ರಲ್ಲಿ ನಡೀತಾ ಇದೆ. ಇದಕ್ಕೆಲ್ಲ ಒಂದು ಬೂಸ್ಟ್ ಸಿಗುತ್ತೆ, ಯಾಕಂದ್ರೆ ನಾವು ಗೇನ್ ಆಗ್ತಾ ಇದೀರಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಸೊ ಇಲ್ಲ ಅಂದ್ರೆ ನಾವು ಅಲ್ಲೂ ಸೋತ್ರಿ ಇಲ್ಲಿ ಸೋತ್ರಿ, ನೆಕ್ಸ್ಟ್ ಇನ್ನ ಎಲೆಕ್ಷನ್ ಡೆಲ್ಲಿ ಎಲೆಕ್ಷನ್ ಇದೆ, ಇವಾಗ ಅರವಿಂದ್ ಕೇಜ್ರಿವಾಲ್ ಡೌನ್ ಆಗಿದ್ದಾರೆ, ನೆಕ್ಸ್ಟ್ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಇದೆ, ತಮಿಳುನಾಡು ಎಲೆಕ್ಷನ್ ಇದೆ. ಸೊ ಈ ಎಲೆಕ್ಷನ್ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಒಂದಿರುತ್ತೆ. ಆಮೇಲೆ ಜಾರ್ಖಂಡ್ ಅಲ್ಲಿ ನೀವು ನೋಡಬಹುದು, ಇವಾಗ ಅವರು ಜೈಲ್ಗೆ ಹೋಗಿ ಬಂದಿರೋದು, ಸಿಂಪತಿ ಕ್ರಿಯೇಟ್ ಆಗಿರೋದು ಹೇಮಂತ್ ಸೊರೇನ್. ಸೊ ಬೇರೆ ಸ್ಟೇಟ್ ಮೇಲೆ ಅಂತೂ ಖಂಡಿತವಾಗ್ಲೂ ಇಂಪ್ಯಾಕ್ಟ್ ಆಗುತ್ತೆ. ಎಸ್ಪೆಷಲಿ ತೆಲಂಗಾಣಲ್ಲಂತೂ 100% ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಯಾಕಂದ್ರೆ ಅವರು 4% ಕೋಟಾ ಮುಸ್ಲಿಂ ಕೊಡ್ತೀನಿ ಅಂತ ಹೇಳಿರೋದು. ಸೊ ಆ ತರ ಬೇರೆ ಸ್ಟೇಟ್ ಅಲ್ಲಿ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೆ ಹೇಳಿದ್ದು MPL ಅಂತ. ಇವ್ರು ಬರೀ ಮಹಾರಾಷ್ಟ್ರ ಅವ್ರು ಆಡಿದ್ರೆ ಅದು MPL ಅಂತ ಹೇಳಕ್ ಆಗ್ತಾ ಇರಲಿಲ್ಲ. ಕರೆಕ್ಟ್. ಆಲ್ ಓವರ್ ಇಂಡಿಯಾ ನೋಡ್ತಾ ಇರೋದ್ರಿಂದ ಫುಲ್ ಇಂಡಿಯಾ IPL ಹೆಂಗ್ ನೋಡುತ್ತೋ MPL ಅದೇ ತರ ನೋಡ್ತಾ ಇದಾರೆ. ಇಂಪ್ಯಾಕ್ಟ್ ಅಂತೂ ಹಾಗೆ ಆಗುತ್ತೆ. ಎಕ್ಸಿಟ್ ಪೋಲ್ನ ಭವಿಷ್ಯಗಳ ಪ್ರಕಾರ ಎಲ್ಲೊಂದ್ ಕಡೆ ಎಲ್ಲವೂ ಕೂಡ ಮಹಾಯುತಿಗೆ ಜೈ ಅಂತ ಇದಾವೆ. ಇದು ಉಲ್ಟಾ ಆಗುವಂತ ಸಾಧ್ಯತೆ ಏನಾದ್ರು ಇದೆಯಾ ಅಂತ? ಇಲ್ಲ, ಹರಿಯಾಣ ಎಲೆಕ್ಷನ್ ಅಲ್ಲಿ ನೋಡ್ಬೋದು, ಎಲ್ಲಾ ಸರ್ವೇನು ಉಲ್ಟಾ ಆಯ್ತು. ನಿಜ, ನೀವು ನೋಡ್ಬೋದು. ನೀವು ಸರ್ವೇನೇ ನಂಬ್ತೀನಿ ಅಂದ್ರೆ ಫುಲ್ ಆಗಿ ನಂಬಕ್ಕಾಗಲ್ಲ. ನಿಮ್ಗೆ ಹರಿಯಾಣ ಎಕ್ಸಾಂಪಲ್. ಅದೇ ನೀವು ಕರ್ನಾಟಕ ಸರ್ವೆ ನೋಡಿದ್ರೆ 1 year ಬ್ಯಾಕ್ 135 ಗೆ 135 ಅಂತ ಹೇಳಿದ್ರು ಯಾರು, DK ಶಿವಕುಮಾರ್ ಅವರು. ಅದು ಎಕ್ಸಾಕ್ಟ್ ಆಗಿ 135 ಬಂತು. ಇನ್ನೊಂದ್ ಕಡೆ ನೋಡಿದ್ರೆ ಹರಿಯಾಣ ನಿಮ್ಗೆ ಫುಲ್ 80, 90 ಒನ್ ವೇ ಸುನಾಮಿ ಅದು ಇದು ಅಂತ ಹೇಳಿದ್ರು. ನೋಡಿದ್ರೆ ಅಲ್ಲಿ ಕಾಂಗ್ರೆಸ್ ಫುಲ್ ಹೋಯ್ತು. ಅಲ್ಲಿ ಯಾಕೆ ಅಂದ್ರೆ ಅಲ್ಲಿ ಇನ್ನೊಂದು ಇಂಪ್ಯಾಕ್ಟ್ ಅಂದ್ರೆ ಆಮ್ ಆದ್ಮಿ ಪಾರ್ಟಿನ ಕನ್ಸಿಡರ್ ಮಾಡಿರ್ಲಿಲ್ಲ. ಅದಕ್ಕೆ ಸ್ವಲ್ಪ ಮಿಸ್ಗೈಡ್ ಆಗಿ ಸರ್ವೆ ಎಲ್ಲ ಸ್ವಲ್ಪ ಉಲ್ಟಾ ಬಂದಿತ್ತು. ಸೊ ಅದನ್ನ ಸರ್ವೇನೇ ಫೈನಲ್ ಅಂತ ಹೇಳಕ್ಕಾಗಲ್ಲ, ಜನರ ಅಭಿಪ್ರಾಯನೇ ಫೈನಲ್. ಗ್ರೌಂಡ್ ಲೆವೆಲ್ ಅಲ್ಲಿ ಏನಿರುತ್ತೋ ಅದೇ ಫೈನಲ್. ಮೈಕ್ರೋ ಮ್ಯಾನೇಜ್ಮೆಂಟ್ ಯಾರು ಚೆನ್ನಾಗಿ ಮಾಡಿರ್ತಾರೋ ಅವರೇ ಫೈನಲ್. ಬಟ್ ಸರ್ವೇನ ನೀವು ಕನ್ಸಿಡರ್ ಮಾಡ್ಲೇಬೇಕಾಗುತ್ತೆ. ಇದೊಂಥರ ಪ್ರೆಡಿಕ್ಷನ್ ನೀವು ಕನ್ಸಿಡರ್ ಮಾಡಬೇಕು. ಬಟ್ ಹೇಳೋದು ಇದೇ ಫೈನಲ್ ಅಲ್ಲ. ಓಕೆ, ಈ ಸರ್ವೆ ಪ್ರಕಾರ ಮಹಾ ವಿಕಾಸ್ ಅಘಾಡಿಗೆ ಏನಾದ್ರೂ ಹಿನ್ನಡೆ ಆಗ್ಬಿಟ್ರೆ ಮಹಾರಾಷ್ಟ್ರದಲ್ಲಿ ಯಾವ ಅಂಶಗಳನ್ನ ನಾವು ಹೇಳ್ಬಹುದು ಇದು ಹಿನ್ನಡೆಗೆ ಕಾರಣ ಅಂತ? ಅದೇ ನೀವು ಫಸ್ಟ್ ಕನ್ಸಿಡರ್ ಮಾಡೋದಂದ್ರೆ ಸೀಟ್ ಸೆಲೆಕ್ಷನ್. ಅಂದ್ರೆ ಸೀಟ್ ಶೇರಿಂಗ್ ಅಲ್ಲಿ ನಮ್ಗೆ ಯಾವ ಸೀಟ್ ಬರಬೇಕಾಗಿತ್ತು, ಯಾವ್ದು ಅವ್ರಿಗೆ ಹೋಗಬೇಕಾಗಿತ್ತು ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಕರೆಕ್ಟ್ ಆಗಿ ಸೀಟ್ ಶೇರಿಂಗ್ ಆಗಿಲ್ಲ ಒಂದು. ಸೆಕೆಂಡ್ ಏನಂದ್ರೆ ಕ್ಯಾಂಡಿಡೇಟ್ ಸೆಲೆಕ್ಷನ್ ಕರೆಕ್ಟ್ ಆಗಿ ಮಾಡಲ್ಲ ಕಾಂಗ್ರೆಸ್ ಅವರು. ನೀವು ಎಲ್ಲೇ ನೋಡಬಹುದು, ನೀವು 5 ಎಲೆಕ್ಷನ್ ಸ್ಟೇಟ್ ರಿಸಲ್ಟ್ ಬಂದಾಗ
ನಿಮಗೆ ಛತ್ತೀಸ್ಗಢ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಬಿಜೆಪಿ ಪ್ಲಸ್ ಏನಾಗುತ್ತೆ ಅಂದ್ರೆ ಒಳ್ಳೆ ಕ್ಯಾಂಡಿಡೇಟ್ ಅಂತ ತರ್ತಾರೆ. ನೀವು ಎಕ್ಸಾಂಪಲ್ ಮೋದಿನ ಯಾರನ್ನ ಅನ್ಕೊಂಡಿದ್ರೆ ಮೋದಿ PM ಆಗ್ತಾರೆ ಅಂತ ಅವ್ರು ಅನ್ಕೊಂಡಿರಲಿಲ್ಲ. ಒಳ್ಳೆ ಕ್ಯಾಂಡಿಡೇಟ್ ಸೆಲೆಕ್ಷನ್ ಬಿಜೆಪಿ ಚೆನ್ನಾಗಿದೆ. ಇಲ್ಲಿ ಕಾಂಗ್ರೆಸ್ ಅಲ್ಲಿ ಮೇಜರ್ ಫಾಲ್ಟ್ ಏನಾಗ್ತಾ ಇದೆ ಅಂದ್ರೆ ಕ್ಯಾಂಡಿಡೇಟ್ ಸೆಲೆಕ್ಷನ್ ಆಗ್ತಾ ಇಲ್ಲ. ಇದಕ್ಕೆ ನಾವ್ ಹೇಳೋದೇನು ಅಂದ್ರೆ, ಫಾರ್ ಎಕ್ಸಾಂಪಲ್ ಲೋಕಸಭೆ ಎಲೆಕ್ಷನ್ ಅಲ್ಲಿ ಏನ್ ಮೈನಸ್ ಆಯ್ತು ಅಂದ್ರೆ, ಏನ್ ಫಾಲ್ಟ್ ಮಾಡ್ತಾರೆ ಯಾವಾಗ್ಲೂ ಕಾಂಗ್ರೆಸ್ ಅಂದ್ರೆ, ಇವಾಗ ವಾರ್ ನಡೀತಾ ಇರುತ್ತೆ ಅನ್ಕೊಳ್ಳಿ. ಒಂದು ವಾರ್ ನಡೆಯುವಾಗ ಕಿಂಗ್ ಮೇಕರು ಅಲ್ಲಿ ಕಿಂಗ್ ಎಲ್ಲಿರ್ಬೇಕು, ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರ್ಬೇಕು. ಆ ಹೆಡ್ ಕ್ವಾರ್ಟರ್ಸ್ ನ ಬಿಟ್ಬಿಟ್ಟು ರಾಹುಲ್ ಗಾಂಧಿ ನಾನು ಪಾದಯಾತ್ರೆ ಮಾಡ್ತೀನಿ ಅಂತ ರೋಡ್ ಅಲ್ಲಿ ಇದ್ರು. ಹೌದು. ಸೊ ಯಾವಾಗ ನಿಮ್ಗೆ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರ್ಬೇಕು, ಯಾವಾಗ ನೀವು ಗ್ರೌಂಡ್ ಅಲ್ಲಿ ಇರ್ಬೇಕು. ಇವಾಗ ರಾಜ ವಾರ್ ಮಾಡೋ ಟೈಮಲ್ಲಿ ಜನರ ಅಭಿಪ್ರಾಯ ಕೇಳ್ತೀನಿ ಅಂತ ಹೋಗ್ಬಾರ್ದು. ವಾರ್ ಮಾಡೋ ಟೈಮಲ್ಲಿ ರಾಜ ವಾರೇ ಮಾಡ್ಬೇಕು. ಸೊ ರಾಹುಲ್ ಗಾಂಧಿ ಯಾವ ತರ ಆಗ್ಬಿಟ್ಟಿದ್ದಾರೆ ಅಂದ್ರೆ, ವಾರ್ ಮಾಡೋ ಟೈಮಲ್ಲಿ ನಾನು ಜನರ ಅಭಿಪ್ರಾಯ ಕೇಳ್ತೀನಿ, ಜನರ ಮನಸ್ಥಿತಿ ಕೇಳ್ತೀನಿ, ನಾನು ಪಾದಯಾತ್ರೆ ಮಾಡ್ತೀನಿ ಅಂತ ಲೋಕಸಭೆ ಎಲೆಕ್ಷನ್ ಅಲ್ಲಿ ಮಾಡಿದ್ರು. ಸೊ ಆ ತರ ಇವರು ಒಂದು ಬೇಸಿಕ್ ಕಾಮನ್ ಸೆನ್ಸ್ ಅಲ್ಲಿ ಎಡುತ್ತಾ ಇದ್ದಾರೆ. ಅದು ಕ್ಯಾಂಡಿಡೇಟ್ ಸೆಲೆಕ್ಷನ್ ಆಗಿರ್ಬೋದು, ಸೀಟ್ ಶೇರಿಂಗ್ ಆಗಿರ್ಬೋದು. ಆಮೇಲೆ ಹೇಳಿದ್ನಲ್ಲ, ಯಾವ ಟೈಮಲ್ಲಿ ಏನ್ ಡಿಸಿಷನ್ ತಗೊಬೇಕು ಅನ್ನೋದು ತಗೊಂತಾ ಇಲ್ಲ. ಸೊ ಇನ್ನೊಂದೇನಂದ್ರೆ ಇವರು ಬೇಸ್ಲೆಸ್ ಅಲಿಗೇಷನ್ ಮಾಡ್ತಾರೆ. ಇವಾಗ ಹರಿಯಾಣ ಎಲೆಕ್ಷನ್ ಮುಂಚೆ ನೀವು ನೋಡಿದ್ರೆ, ಎಲೆಕ್ಷನ್ ಸ್ಟಾರ್ಟ್ ಆಗಿ 9 ಗಂಟೆಗೆ ನೀವು EVM ನ ಹೊಗಳಿದ್ರು ಹೆಂಗೆ ಅಂತ. ಎಲೆಕ್ಷನ್ ಆಗೋ ಟೈಮ್ಗೆ EVM ನೇ ಬ್ಲೇಮ್ ಮಾಡ್ಕೊಂಡ್ಬಂದ್ರು. ಸೊ ಇವರು ಬೇಸ್ಲೆಸ್ ಅಲಿಗೇಷನ್ ಮಾಡ್ಕೊಳೋದು ಒಂದು, ನಾನು EVM ಸರಿ ಇಲ್ಲ ಅಂತ. ಗೆದ್ದಾಗ ಒಂಥರ ಮಾತಾಡ್ತಾರೆ, ಸೋತಾಗ EVM ಬ್ಲೇಮ್ ಮಾಡ್ತಾರೆ. ಸೊ ಸೀಟ್ ಶೇರಿಂಗ್ ಕರೆಕ್ಟ್ ಆಗಿ ಮಾಡಲ್ಲ, ಈ ಕ್ಯಾಂಡಿಡೇಟ್ ಸೆಲೆಕ್ಷನ್ ಮಾಡಲ್ಲ. ಸೊ ಇವರು ಸಿಚುಯೇಷನ್ ಬೇಸ್ಡ್ ಮೇಲೆ ರೀಸನ್ಸ್ ಕೊಡ್ತಾರೆ. ಹೇಳೋದಲ್ಲ, EVM ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್. ಹರಿಯಾಣ ಎಲೆಕ್ಷನ್ ನೀವು ನೋಡಿದ್ರೆ ಮಿನಿಸ್ಟರ್ ಎಲ್ಲ ಕೊಟ್ಟಿರೋದು ಓಪನ್ ಆದಾಗ 9:30 ಒಂದು ಹೇಳಿಕೆ, 4:15 ಒಂದು ಹೇಳಿಕೆ. ಸೊ ಈ ತರ ಇದ್ದಾಗ ಅವರು ಅನ್ವಾಂಟೆಡ್ ಹೇಳೋದಲ್ಲ, ಇವಾಗ ಜಮೀರ್ ಅಹ್ಮದ್ ತರ ಅಲ್ಲಿ ಬೇಕಾಗೇ ಇರಲ್ಲ ಅಂತ ಮಾಡಕ್ ಹೋಗ್ತಾರೆ. ಎಲ್ಲಿ ನೀಡಿರಲ್ವೋ ಅಲ್ಲಿ ಮಾಡಲ್ಲ, ಎಲ್ಲಿ ನೀಡೇ ಇರಲ್ವೋ ಅಲ್ಲೇನೋ ಮಾಡಕ್ ಹೋಗ್ತಾರೆ. ಸೊ ಅಲ್ಲಿ ಒಡ್ಸ್ಕೊಂತ ಇದಾರೆ ಕಾಂಗ್ರೆಸ್. ಬೇಸಿಕಲಿ ಮೇಜರ್ ರಿಸ್ಕ್ ಫ್ಯಾಕ್ಟರ್ ಎಲ್ಲಿದೆ ಅಲ್ಲಿ ಚೆನ್ನಾಗಿ ಮಾಡ್ತಾ ಇದಾರೆ. ಬೇಸಿಕ್ ಸಿಂಪಲ್ ಆಗಿ ನಡ್ಕೊಂಡು ಹೋಗೋ ಜಾಗದಲ್ಲಿ ಇಡುತ್ತಾ ಇದ್ದಾರೆ. ಸೊ ಅದರಿಂದ ಇನ್ನು ಮಹಾರಾಷ್ಟ್ರದಲ್ಲಿ ಈಗ ಆಲ್ಮೋಸ್ಟ್ ಎಲ್ಲ ಸಂಸ್ಥೆಗಳು ಅಥವಾ ಎಕ್ಸಿಟ್ ಪೋಲ್ಗಳ ಪ್ರಕಾರ ಮಹಾಯುತಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುತ್ತೆ ಆರಾಮಾಗಿ ಅಂತ ಹೇಳಿ. ಈ ಏನು ಪ್ಲಸ್ ಆಗಿರಬಹುದು ಈ ಮಹಾಯುತಿ ಹೇಳ್ಬೋದು. ಆರಾಮಾಗಿ ಏನೋ ತೆಗಿಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಸರ್ವೆ ನಂಬ್ಕೊಂಡು ನೀವು ಹೇಳಕ್ಕೆ ಆಗಲ್ಲ. ನಾನು ಹೇಳಿದೀನಿ, ಆಲ್ರೆಡಿ ಹೇಳಿದೀನಿ, ಹರಿಯಾಣ ಎಲೆಕ್ಷನ್ ಇರೋದ್ರಿಂದ. ಸೊ ಇನ್ನೊಂದೇನು ಅಂದ್ರೆ, ಈ ಕಡೆ ಪ್ಲಸ್ ಆಗಿರೋದು ಹೇಳಿದ್ನಲ್ಲ, ಮುಸ್ಲಿಂ ವೋಟ್ ಆಗ್ಲಿ ಮೈನಾರಿಟಿ ವೋಟ್ ಆಗ್ಲಿ 62% ಬಿದ್ದಿತ್ತು ಯಾವಾಗ ಆಫ್ಟರ್ ಲೋಕಸಭಾ. ಅದು ಪ್ರೀಪೋಲ್ ಬಂದ್ರೆ ನಿಮಗೆ 48 ಬಂದ್ಬಿಟ್ಟಿದೆ. ಹೇಳಿದ್ನಲ್ಲ 14% ಮೈನಸ್ ಆಗಿದೆ ಮೈನಾರಿಟಿ ವೋಟ್ಸ್ ಅಂದ್ರೆ, ದಟ್ ಇಸ್ ಎ ಮೇಜರ್ ಸೆಟ್ ಬ್ಯಾಕ್ ಫಾರ್ ಮಹಾ ವಿಕಾಸ್ ಅಘಾಡಿ. ಯಾಕಂದ್ರೆ ಅವ್ರು ಬೇಸ್ ಇರೋದೇ ಅವ್ರ ಮೈನಾರಿಟಿ ವೋಟ್ಸ್ ಮೇಲೆ. ಅದರಲ್ಲಿ 14% ಕಳ್ಕೊಂಡಿದ್ದಾರೆ. ಇನ್ನೊಂದೇನಂದ್ರೆ, ಈ ನೀವು ನೋಡಬಹುದು ರಾಜಸ್ಥಾನಲ್ಲಿ ಯಾವಾಗಲೂ ಬಿಜೆಪಿ ಯಾಕೆ ಬರುತ್ತೆ ಅಂದ್ರೆ, 2 ಸರಿ ಬಂದಿದೆ ಅಂದ್ರೆ, ಅಲ್ಲಿ ನೀವು ಅಪ್ಪರ್ ಕ್ಯಾಸ್ಟ್ ನ ಫೇವರ್ ಮಾಡ್ತಾರೆ ಬಿಜೆಪಿ. ಸೊ ಈ ರಜಪೂತ್ ಅವರು. ಸೊ ಆ ತರ ಮಹಾರಾಷ್ಟ್ರಲ್ಲಿ 25% ಏನಾಗಿದೆ ಆಫ್ಟರ್ ಅಲಯನ್ಸ್. 25% ಅಂದ್ರೆ ನಿಮ್ಗೆ ಅದೊಂಥರ ಬಿಗ್ಗೆಸ್ಟ್ ಮಾರ್ಜಿನ್. ಯಾಕಂದ್ರೆ ಅಪ್ಪರ್ ಕ್ಯಾಸ್ಟ್ ಯಾವಾಗಲೂ ಬಿಜೆಪಿ ಫೇವರ್ ಮಾಡ್ತಾರೆ. ಇನ್ನೊಂದೇನಂದ್ರೆ, ಇವರಿಗೆ ಮೇಜರ್ ಓಲ್ಡ್ ಅಲ್ಲಿ ಇರೋದೇನು ಅಂದ್ರೆ, ಇಲ್ಲ ಏನೋ ಒಂದು ಚಾನ್ಸ್ ಇದೆ ಅಂದ್ರೆ ಆದಿವಾಸಿಲಿ ಫಸ್ಟ್ 20% ಇದ್ರು, ಇವಾಗ 30% ಆಗಿದೆ. ಸೊ 10% ಇನ್ನ ಲಾಸ್ಟ್ ಮಾಡ್ಕೊಂಡಿದ್ದಾರೆ ಮಹಾಯುತಿ. ಸೊ ಆದಿವಾಸಿ, ದಲಿತ್, ಸೊ ಮುಸ್ಲಿಮು, ಈ ಮೂರರ ಮೇಲೆ ಮಹಾ ವಿಕಾಸ್ ಅಘಾಡಿ ನಿಂತಿದೆ. ಅಪ್ಪರ್ ಕ್ಯಾಸ್ಟ್ ಮರಾಠ OBC ಮೇಲೆ ಮಹಾಯುತಿ ನಿಂತಿದೆ. ಸೊ ನನ್ನ ಪ್ರಕಾರ ಅಪ್ಪರ್ ಕ್ಯಾಸ್ಟ್ ಮರಾಠ OBC ಇವರು ಮಹಾಯುತಿಗೆ ಫೇವರ್ ಮಾಡಿದ್ರೆ, ಆದಿವಾಸಿ, ದಲಿತ್ ಮತ್ತೆ ಮುಸ್ಲಿಮು ಮಹಾ ವಿಕಾಸ್ ಅಘಾಡಿಗೆ ಮಾಡ್ತಾ ಇದ್ದಾರೆ. ಬಟ್ ಇಲ್ಲೇನು ಅಂದ್ರೆ ಆಲ್ಮೋಸ್ಟ್ 50-50 ಇದೆ. ಆ ಕಡೆ 3 ಕ್ಯಾಸ್ಟ್ ಇದ್ರೆ, ಈ ಕಡೆ 3 ಕ್ಯಾಸ್ಟ್ ಇದೆ. ಈ ಕಡೆ 2 ಅಲಯನ್ಸ್ ಇದ್ರೆ, ಆ ಕಡೆ 2 ಅಲಯನ್ಸ್ ಇದೆ. ಸೊ ಇಲ್ಲಿ ಒಂಥರ 50-50, ಬಟ್ ಸ್ವಲ್ಪ ಹೆಡ್ ಮಹಾಯುತಿ. ಯಾಕಂದ್ರೆ ಅವ್ರಿಗೆ ಇನ್ನೊಂದೇನಂದ್ರೆ, ಇದ್ರಲ್ಲಿ ಪ್ಲಸ್ ಹೇಳೋದಾದ್ರೆ, ನಾವು ಸರ್ವೆ ಮಾಡಿದಾಗ, ನಾವೊಂದು ಅಷ್ಟು 2 ಕಾನ್ಸ್ಟಿಟ್ಯೂನ್ಸಿ ಸರ್ವೆ ಮಾಡಿದಾಗ ಯಾವ ತರ ಬಂತು ಒಪಿನಿಯನ್ ಅಂದ್ರೆ, ಶಿಂಡೆಗೆ ಒಳ್ಳೆ ಒಪಿನಿಯನ್ ಇದೆ. ನೀವು ನೋಡೋದಾದ್ರೆ ಬಾಲ್ ಸಾಹೇಬ್ ಠಾಕ್ರೆ ಹೆಂಗೆ ಅಂದ್ರೆ, ನಾನ್ ಠಾಕ್ರೆ ಅಂದ್ರೆ ಇದು ಅವರು ಕೂಡ ಹಿಂದುತ್ವದ ಅಂದ್ರೆ ಕಟ್ಟರ್ ಹಿಂದುತ್ವವಾದಿ ಆಗಿದ್ರು, ಹಾಗೆ ಶಿಂದೆ ಕೂಡ ಕಟ್ಟರ್ ಹಿಂದುತ್ವವಾದಿ. ಅದಕ್ಕೆ ಅಲ್ವಾ ಹಿಂದುತ್ವವಾದಿ ಒಂದು. ಇನ್ನೊಂದೇನು ಆದ್ರೆ, ಒಂದ್ ಸ್ವಲ್ಪ ಹೇಳೋದಲ್ಲ, ಈ ಮುಸ್ಲಿಂ ಫೇವರಿಸಮ್ ಜಾಸ್ತಿ ಉದ್ದವ್ಗೆ ಬಾಲ್ ಸಾಹೇಬ್ ಠಾಕ್ರೆ ಕಂಪೇರ್ ಮಾಡೋದು ನಿಜ. ಇನ್ನೊಂದೇನು ಅಂದ್ರೆ, ನೀವು ಕನ್ಸಿಡರ್ ಮಾಡಿದ್ರೆ, ಇವಾಗ ಶಿಗ್ಗಾವಿ ತಗೊಳ್ಳಿ. ಇವಾಗ ಶಿಗ್ಗಾವಿ ಎಲ್ಲರೂ ಬಿಜೆಪಿ ಫೇವರ್ ಆಗುತ್ತೆ, ಬೊಮ್ಮಾಯಿ CM ಮಗ ಅದು ಇದು ಗೆದ್ಬಿಡ್ತಾರೆ ಅನ್ನೋ ತರ ಒಂದು ಪೊಟ್ರೆ ಆಗ್ತದೆ. ಬಾಲ್ ಸಾಹೇಬ್ ಠಾಕ್ರೆಗೆ, ಉದ್ಧವ್ ಠಾಕ್ರೆಗೆ ಎಕ್ಸಾಂಪಲ್ ಕೊಡೋದಂದ್ರೆ, ನೀವು ಶಿಗ್ಗಾವಿನ ಇಟ್ಕೊಂಡು ಕೊಡ್ಬೋದು. ನೀವು ಬೊಮ್ಮಾಯಿ, ಈ ಕಡೆ ಭರತ್ ಬೊಮ್ಮಾಯಿ. ಸೊ ಈ ತರ ಇದ್ದಾಗ ಎಲ್ಲರೂ ಏನಂದ್ರೆ, ಬೊಮ್ಮಾಯಿ ಮಗ ಭರತ್ ಬೊಮ್ಮಾಯಿ ಗೆದ್ಬಿಡ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ರು, ಅಲ್ಲಿ ನೀವು 2024 ಲೋಕಸಭಾ ಎಲೆಕ್ಷನ್ ರಿಸಲ್ಟ್ಸ್ ತೆಗೆದ್ರೆ, ಮೋದಿ ಪ್ಲಸ್ ಬೊಮ್ಮಾಯಿಗೆ 20,000 ವೋಟ್ಸ್ ಡೌನ್ ಆಗಿದೆ. ಮೋದಿ ಪ್ಲಸ್ ಬೊಮ್ಮಾಯಿಗೆ ತುಕಾರಾಮ್ ಆಪೋಸಿಟ್ 28% ವೋಟ್ ಡೌನ್ ಆಗಿದೆ. ಆಲ್ಮೋಸ್ಟ್ 69,000 ವೋಟ್ ಶೇರ್ ಬಂದಿದ್ದಾರೆ. ಸೊ ಬೊಮ್ಮಾಯಿ ಮೋದಿ ನೋಡೇನೆ 20,000 ವೋಟ್ ಕಡಿಮೆ ಆಗ್ದಾಗ, ಭರತ್ ಬೊಮ್ಮಾಯಿ ನೋಡಿ ಪ್ಲಸ್ ಮಾಡ್ತಾರಾ?
ಅನ್ನೋದು ಒಂದು ತಲೆಗೆ ಬಂದೇ ಬರುತ್ತೆ. ನೀವು ಅದನ್ನ ಕನ್ಸಿಡರ್ ಮಾಡ್ಲೇಬೇಕು ಆ ಡೇಟಾ. ಯಾಕಂದ್ರೆ ಬೊಮ್ಮಾಯಿ ಮೋದಿ ಕಾಂಬೈನ್ ಆಗಿ ಹೋದಾಗೆ ನಿಮ್ಗೆ ಕೊಟ್ಟು ಬಿದ್ದಿಲ್ಲ. ಅದು ಈ ಕರ್ನಾಟಕ ಗೌರ್ಮೆಂಟ್ ಇವಾಗ ಕಾಂಗ್ರೆಸ್ ಕೈಯಲ್ಲಿ ಇದ್ದು ಪ್ಲಸ್ ನಿಮ್ಗೆ ಮಗ ಆಗಿದ್ದು ಅಷ್ಟು ವರ್ಚಸ್ ಇರಲ್ಲ. ಫಸ್ಟ್ ಎಲೆಕ್ಷನ್ ಅಲ್ಲೇ ನೀವು ಏನೋ ಮಾಡ್ತೀನಿ ಅಂದ್ರೆ ನಂಬಕ್ಕೆ ಜನ ಒಪ್ಪಲ್ಲ. ಸೊ ಈ ತರ ಇದ್ದಾಗ ಯಾವ ತರ ವೋಟ್ ಹಾಕ್ತಾರೆ ಭರತ್ ಬೊಮ್ಮಾಯಿಗೆ, ಸೇಮ್ ಅದೇ ತರ ಇವಾಗ ಏನಾಗಿದೆ ಬಾಲ್ ಸಾಹೇಬ್ ಠಾಕ್ರೆನೇ ಬೇರೆ ತರ ನೋಡ್ತಾ ಇದಾರೆ, ಉದ್ಧವ್ ಠಾಕ್ರೆನೇ ಬೇರೆ ತರ ನೋಡ್ತಾ ಇದಾರೆ. ಯಾಕಂದ್ರೆ ಬಾಲ್ ಸಾಹೇಬ್ ಠಾಕ್ರೆ ಬಂದು ಕಟ್ಟರ್ ಹಿಂದುತ್ವವಾದಿ, ಉದ್ಧವ್ ಠಾಕ್ರೆ ಹಂಗಲ್ಲ. ನೀವು ಅವ್ರು ಕಾಂಗ್ರೆಸ್ ಜೊತೆ ಮರ್ಜ್ ಹಾಕೋರು ರೆಡಿ. ಅದೇ ಇನ್ನೇನ ಬಾಲ್ ಸಾಹೇಬ್ ಠಾಕ್ರೆ ಏನು ಇದ್ದಿದ್ರೆ ಅವ್ರ ಕಡಾಖಂಡಿತವಾಗಿ ಕಾಂಗ್ರೆಸ್ ಜೊತೆ ಮರ್ಜ್ ಆಗ್ತಾ ಇರಲಿಲ್ಲ. ಸೊ ಉದ್ಧವ್ ಠಾಕ್ರೆ ಹೆಂಗೆ ಅಂದ್ರೆ ಇವನು ಜಾತಿವಾದಿ, ಒಂಥರ ಆ ಪಾರ್ಟಿ ಈ ಪಾರ್ಟಿ ಈ ಜಾತಿ ಆ ಜಾತಿ ಅಂತ ಫೇವರ್ ಮಾಡಲ್ಲ. ಅದೇನೋ ಅವ್ರಿಗೆ ಪ್ಲಸ್ ಆಗ್ಬೋದಾ ಅನ್ನೋದೊಂದು ನೀವು ಕನ್ಸಿಡರ್ ಮಾಡಿ. ಎಸ್, ಇನ್ನು ಮಹಾರಾಷ್ಟ್ರದಿಂದ ನಾವು ನೇರವಾಗಿ ಜಾರ್ಖಂಡ್ ಕಡೆಗೆ ಹೋಗೋದಾದ್ರೆ, ಜಾರ್ಖಂಡ್ನಲ್ಲಿ ಎಲ್ಲೊಂದು ಕಡೆ ಕೈ ಅಂದರೆ ಈ ಒಂದು ಕಾಂಗ್ರೆಸ್ನ ನೇತೃತ್ವದ ಒಂದು ಸರ್ಕಾರ ಇತ್ತು ಅಲ್ಲಿ, ಮೈತ್ರಿ ಸರ್ಕಾರ. ಅದಾದ ನಂತರ ಈಗ ಎಕ್ಸಿಟ್ ಪೋಲ್ನ ಭವಿಷ್ಯಗಳನ್ನು ನಾವು ಗಮನಿಸ್ತಾ ಇದ್ರೆ ಆಲ್ಮೋಸ್ಟ್ BJPಯ ಪರವಾಗಿ ಬರ್ತಾ ಇದೆ. ಏನಾಗಬಹುದು ಅಥವಾ ಏನ್ ಪ್ಲಸ್ ಆಗಿರ್ಬೋದು, ಏನ್ ನೆಗೆಟಿವ್ ಆಗಿರ್ಬೋದು ಅಲ್ಲಿ? ಅದೇ ಒಂದು ಸಿಂಪತಿ ಗೇಮ್ ವರ್ಕೌಟ್ ಆಗಿರುತ್ತೆ. ಇಲ್ಲ ಅವ್ರ ಸಿಂಪತಿನ ಒಪ್ಕೊಂಡು ಇಲ್ಲ ಜೈಲ್ಗೆ ಹೋಗಿ ಬಂದಿದ್ದಾರೆ, ಇಲ್ಲ ಈ ತರ ಆಗಿದೆ ಅನ್ನೋದು ಒಂದೇನ ಜನ ಅಕ್ಸೆಪ್ಟ್ ಮಾಡಿ ವೋಟ್ ಮಾಡಿದಾರ, ಇಲ್ಲ ಇವ್ರು ನಿಜವಾಗ್ಲೂ ಕರಪ್ಷನ್ ಮಾಡಿದ್ದಾರೆ, ಕರಪ್ಷನ್ ಮಾಡಿದ್ರೆ ಜೈಲ್ಗೆ ಹೋಗಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಬಂದೇನ ವೋಟಿಂಗ್ ಪ್ಯಾಟರ್ನ್ ನಡೆದಿದ್ಯಾ. ಇನ್ನೊಂದೇನಂದ್ರೆ ಇವ್ರು ನಾರ್ಮಲ್ ಆಗಿ JMM ಆಗ್ಲಿ ಇವ್ರು ಕಾಂಗ್ರೆಸ್ ಆಗ್ಲಿ ಯಾವ್ದಂದ್ರೆ ಆಂಟಿ ಇನ್ಕಮೆನ್ಸಿ ಏನಾನ ಇದೆಯಾ ಒಂದು. ಇನ್ನೊಂದೇನಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಆಗಿರೋದು ಏನಾನ ಇಲ್ಲಿ ಇಂಪ್ಯಾಕ್ಟ್ ಆಗುತ್ತಾ. ಯಾಕಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಯಾವಾಗ ಈ ಬಾಂಗ್ಲಾದೇಶ್ ಇದಾಗಿ ಅವರು ವೆಸ್ಟ್ ಬೆಂಗಾಲ್ಗೆ ಬರಕ್ ಶುರು ಮಾಡಿದ್ರು, ಸೊ ಆ ಪಾಪ್ಯುಲೇಷನ್ ಎಲ್ಲ ವೇರಿಯೇಷನ್ ಆಗಿ ಡೆಮೋಗ್ರಫಿಕ್ ವೇರಿಯೇಷನ್ ಆಗಿ, ಸೊ ಅದೇ ತರ ಜಾರ್ಖಂಡ್ ಅಲ್ಲಿ ಏನಾನ ಆಗ್ಬೋದಾ ಅನ್ನೋದು ನೀವು ಒಂದು ಕನ್ಸಿಡರ್ ಮಾಡಬೇಕು. ಮೇಜರ್ ಇಲ್ಲಿ SC/ST, ನೀವು SC/ST ಅನ್ನೋಕ್ಕಿಂತ ST ಅಲ್ಲಿ ತುಂಬಾ ಫೇವರಿಸಮ್ ಇದೆ. ಯಾಕಂದ್ರೆ ಪಾಪ್ಯುಲೇಷನ್ ಜಾಸ್ತಿ ಇದಾರೆ. ಸೊ ಅವ್ರು JMM ಫೇವರ್ ಮಾಡ್ತಾರ, ಇಲ್ಲ ಇದೊಂದ್ಸರಿ ಬಿಜೆಪಿಗೆ ಚಾನ್ಸ್ ಕೊಡೋಣ ಅಂತ. ಯಾಕಂದ್ರೆ ನಾರ್ಮಲ್ ಆಗಿ ST ಬಿಜೆಪಿಗೆ ಫೇವರ್ ಮಾಡೋದು ಕಡಿಮೆ. ನೀವು ನೋಡೋದಾದ್ರೆ ಛತ್ತೀಸ್ಗಢ ಅಲ್ಲಿ ಒಂದೇ ಕಡೆ ಅವ್ರು ಜಾಸ್ತಿ ಫೇವರಿಸಮ್ ತೋರಿಸಿರೋದು STಲಿ. ಯಾಕಂದ್ರೆ ಅಲ್ಲಿ ನಕ್ಸಲಿಟ್ಸ್ ಜಾಸ್ತಿ ಇದೆ, ನಮ್ಗೆಲ್ಲೋ ಸೇಫ್ ಗಾರ್ಡ್ ಇಲ್ಲ, ನಾವು ಸೇಫ್ ಇಲ್ಲ ಅನ್ನೋದಕ್ಕೆ ಬಿಜೆಪಿಗೆ ತಂದ್ಬಿಟ್ರ ಅನ್ನೋದೊಂದಿದೆ. ಆ ಥರ ಇಲ್ಲಿ ST ಒಂದು ಚಾನ್ಸ್ ಕೊಡೋಣ, ಒಂದೇ ಒಂದು ಚಾನ್ಸ್ ಕೊಡೋಣ ಛತ್ತೀಸ್ಗಢ ಥರ ಕೊಟ್ಟಂಗೆ ಅಂದ್ಬಿಟ್ಟು ಏನನ್ನು ಯೋಚನೆ ಮಾಡಿ ಬಿಜೆಪಿಗೆ ಚಾನ್ಸ್ ಕೊಡ್ತಾರ ಅನ್ನೋದು ನೋಡಿ. ಅದೊಂದು ಈಗ ಹೇಮಂತ್ ಸೊರೇನ್ ಅವರು ಭ್ರಷ್ಟಾಚಾರ ಆರೋಪಿಯಾಗಿದ್ರು, ಅವರು ಕೂಡ ಜೈಲಿಗೆ ಹೋಗಿ ಬಂದ್ರು. ಅದು ಎಲ್ಲೊಂದು ಕಡೆ ಎಫೆಕ್ಟ್ ಆಗಬಹುದಾ ಅಂತ ಅವ್ರಿಗೆ? ಜೈಲಿಗೆ ಹೋಗಿ ಬಂದಿದ್ದು ಒಂದಾದ್ರೆ, ಈ ಬಾಂಗ್ಲಾದೇಶಲ್ಲಿ ಆಗಿದ್ದು ಅದು ಮೇಜರ್ ಇಂಪ್ಯಾಕ್ಟ್. ಅವರು ಅದ್ರ ಮೇಲೆ ಸೆಂಟೆನ್ಸಸ್ ಪಾಸ್ ಮಾಡಿದ್ದಾಗ್ಲಿ ಹೇಳೋದಲ್ಲ, ಕಾಲ ಹೆಂಗ್ ಇಲ್ಲಿ ಮಾತಾಡಿದ್ರು ಅಲ್ಲಿ ಬಾಂಗ್ಲಾದೇಶದ ಆದಾಗ, ಆಮೇಲೆ ವೆಸ್ಟ್ ಬೆಂಗಾಲಲ್ಲಿ ಆ ಇನ್ಸಿಡೆಂಟ್ ಹೆಣ್ಮಗು ಮೇಲೆ ಆದಾಗ ಆ ಸೆಂಟೆನ್ಸಸ್ ಎಲ್ಲ ಜಾರ್ಖಂಡ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇದ್ರು. ಅದು ಯಾಕೆ ಅಂದ್ರೆ ನಾವು ವೆಸ್ಟ್ ಬೆಂಗಾಲ್ ಬ್ಲೇಮ್ ಮಾಡಕ್ ಹೋದಾಗ ಅವ್ರು ಜಾರ್ಖಂಡ್ ನ ತೋರಿಸ್ತಾ ಇದ್ರು, ಜಾರ್ಖಂಡ್ ನ ಬ್ಲೇಮ್ ಮಾಡಕ್ ಅವ್ರು ವೆಸ್ಟ್ ಬೆಂಗಾಲ್ ಕೈ ತೋರಿಸ್ತಾ ಇದ್ರು. ಸೊ ಏನಾಗ್ತಾ ಇದೆ ಅಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಆಗೋದೆಲ್ಲ ಏನೇನು ನರೇಟಿವ್ ಬಿಲ್ಡ್ ಆಗ್ತಾ ಇದೆ ಅದೆಲ್ಲ ಜಾರ್ಖಂಡ್ ಅಲ್ಲಿ ಇಂಪ್ಯಾಕ್ಟ್ ಆಗೋ ತರ ಆಗ್ತಾ ಇದೆ. ಯಾಕಂದ್ರೆ ಎಲ್ಲಾ ಕಡೆನೂ ST ಪಾಪ್ಯುಲೇಷನ್ ಜಾಸ್ತಿ ಇದೆ. ಆಮೇಲೆ ಇನ್ನೊಂದೇನು ಅಂದ್ರೆ ಅವರು ಈ ಮುಸ್ಲಿಂ ST ಈ ಕಾಂಬಿನೇಷನ್ ಇದೆಯಲ್ಲ, ಇವರು ವೋಟಿಂಗ್ ಪ್ಯಾಟರ್ನ್ ಕಂಬೈನ್ ಆಗಿ ವೋಟ್ ಮಾಡೋ ವೋಟಿಂಗ್ ಪ್ಯಾಟರ್ನ್ ತುಂಬಾ ಚೆನ್ನಾಗಿದೆ. ಅಲ್ಲಿ ನಿರ್ಣಾಯಕ ಪಾತ್ರನೇ ಬುಡಕಟ್ಟು ಸಮುದಾಯ. ಅದು ಕೂಡ ಹೇಮಂತ್ ಸೊರೇನ್ ಅದೇ ಸಮುದಾಯದ ನಾಯಕ. ಸೊ ಅದೊಂದು ಪ್ಲಸ್ ಆಗುತ್ತೆ. ಬಟ್ ಏನಂದ್ರೆ ಆಂಟಿ ಇನ್ಕಮೆನ್ಸಿ ಬಂದಿರಬಹುದು ಈ ಕರಪ್ಷನ್ ಕೇಸಿಂದ. ಯಾಕಂದ್ರೆ ಆಂಟಿ ಇನ್ಕಮೆನ್ಸಿ ನಾರ್ಮಲ್ ಆಗಿ 5 ವರ್ಷಕ್ಕೆ ಬರಲ್ಲ, 10 ವರ್ಷಕ್ಕೆ 15 ವರ್ಷಕ್ಕೆ ಬರುತ್ತೆ. 5 ವರ್ಷದಲ್ಲಿ ಒಂದು ಸ್ವಲ್ಪ ಬಿಲ್ಡ್ ಆಗಿ ಕರಪ್ಷನ್ ಕೇಸಿಂದ ಏನಾನ ಅದು ಜಾಸ್ತಿ ಆಗಿ ಅಗ್ರೆಸಿವ್ ಆಗಿ ವೋಟಿಂಗ್ ಅಲ್ಲಿ ಕನ್ವರ್ಷನ್ ರೇಟ್ ಕಡಿಮೆ ಆಗಿರ್ಬೋದಾ ಅನ್ನೋದು ಒಂದು. ಸೊ ಅಕಸ್ಮಾತ್ ಆಗಿ ಈಗ ಈ BJP ಪರವಾಗಿದೆ ಅಲೆ ಕಂಡು ಬರ್ತಾ ಇದೆ, ಎಕ್ಸಿಟ್ ಪೋಲ್ಗಳು ಕೂಡ BJPಯ ಪರವಾಗಿನೇ ಜೈ ಅಂತ ಇದ್ದಾವೆ. ಹಾಗಾಗಿ BJPಗೆ ಏನು ಪ್ಲಸ್ ಆಗಿರ್ಬೋದು ಅಲ್ಲಿ? ಬಿಜೆಪಿಗೆ ಒಂಥರ ಹೇಳೋದಾದ್ರೆ, ನೀವು ವೆಸ್ಟ್ ಬೆಂಗಾಲ್ ಹೇಳಿದ್ನಲ್ಲ, ವೆಸ್ಟ್ ಬೆಂಗಾಲ್ನ ಇಟ್ಕೊಂಡ್ರೆ ಅಲ್ಲೂ ಪ್ಲಸ್ ಆಗ್ತಾ ಇದೆ. ಸೊ ನೀವು ಕನ್ಸಿಡರೇಷನ್ ನೀವು ತಗೊಂಡ್ರೆ ಜಾರ್ಖಂಡ್ ಅಲ್ಲೂ ಆಬ್ವಿಯಸ್ಲಿ ಪ್ಲಸ್ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಹೇಳಿದ 5 ವರ್ಷದ ಆಂಟಿ ಇನ್ಕಮೆನ್ಸಿ ಒಂದಾದ್ರೆ, ಕರಪ್ಷನ್ ಎರಡನೇದಾದ್ರೆ, ಫೇಸ್ ವ್ಯಾಲ್ಯೂ ಒಂಚೂರು ಕಡಿಮೆ ಆಗಿದೆ ಅಂತ. ಯಾಕಂದ್ರೆ ನನ್ನ ಒಂದು ಮಾಡೆಲ್ ಆಫ್ ಐಡಿಯಾಲಜಿ ಏನಿದೆ ಅಂದ್ರೆ, ನಿಮ್ಗೆ ಹೇಳೋದಾದ್ರೆ ನಾವು 5 M's ಮೇಲೆ ಅನಾಲಿಸಿಸ್ ಮಾಡ್ತೀವಿ. ಎಲ್ಲರಿಗೂ ಏನು ಅಂದ್ರೆ 1 M ಇಟ್ಕೊಂಡು ಅನಾಲಿಸಿಸ್ ಮಾಡೋಣ ಅಂತ. ದಟ್ ಈಸ್ ಮನಿ ಇಟ್ಕೊಂಡು ಇಲ್ಲ ಕಾಸಿದ್ರೆ ಗೆದ್ಬೇಡ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇದಾರೆ. ಬಟ್ ಏನಂದ್ರೆ 5 M's ನೀವು ಕನ್ಸಿಡರ್ ಮಾಡಬೇಕು. ಫಸ್ಟ್ M ಒಂದು ಮೆಸೆಂಜರ್. ನೀವು ಯಾರು ಮುಂದೆ ಇರ್ತಾರಲ್ಲ ಆ ಫೇಸ್ ವ್ಯಾಲ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಿಖಿಲ್ ಆಗ್ಲಿ, ಇನ್ನೊಂದಾಗ್ಲಿ, ಸಿದ್ದರಾಮಯ್ಯ ಆಗ್ಲಿ, ಸಿದ್ದರಾಮಯ್ಯ ನೋಡೇ ಓಟ್ ಹಾಕೋರು ಇರ್ತಾರೆ. ಸೊ ಫೇಸ್ ವ್ಯಾಲ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲಿ ಹೇಮಂತ್ ಸೊರೇನ್ಗೆ ಒಂಚೂರು ಜೈಲ್ಗೆ ಹೋಗ್ಮೇಲೆ ಫೇಸ್ ವ್ಯಾಲ್ಯೂ ಕಡಿಮೆ ಆಯ್ತಾ, ಇವಾಗ ಅರವಿಂದ್ ಕೇಜ್ರಿವಾಲ್ ನೋಡ್ಬೋದು ಒಂಚೂರು ಕಡಿಮೆ ಆಗಿರುತ್ತೆ ಫೇಸ್ ವ್ಯಾಲ್ಯೂ ಒಳಗಡೆ ಹೋಗಿ ಬಂದ್ಮೇಲೆ. ಸೊ ಫಸ್ಟ್ M ಸ್ವಲ್ಪ ಡೌನ್ ಆಗಿರುತ್ತೆ. ಸೆಕೆಂಡ್ M ಒಂದು ಮೆಸೇಜ್ ಏನ್ ಕೊಡ್ತೀರಾ ನೀವು ಜನಕ್ಕೆ, ಯೂತ್ಗೆ, ಎಸ್ಪೆಷಲಿ ಲೇಡೀಸ್ಗೆ. ಯಾಕಂದ್ರೆ ಲೇಡೀಸ್ ಮೇಜರ್ ಇಂಪ್ಯಾಕ್ಟ್ ಮಾಡ್ತಾ ಇದಾರೆ ಎಲ್ಲ ಎಲೆಕ್ಷನ್ ಅಲ್ಲಿ. ಸೊ ಲೇಡೀಸ್ಗೆ ಯೂತ್ಗೆ ಏನ್ ಇಂಪ್ಯಾಕ್ಟ್ ಮಾಡ್ತೀರಾ ಅನ್ನೋದು, ಮೆಸೇಜ್ ಏನ್ ಕೊಡ್ತೀರಾ ಅನ್ನೋದು. ನೀವು ಮೆಸೇಜ್ ಕರಪ್ಷನ್ ಕೇಸು, ಇನ್ನೊಂದು ಮನಿ ಲಾಂಡ್ರಿಂಗು, ಇನ್ನೊಂದು ಯಾವ್ದೋ ಹೆಣ್ಮಕ್ಳಿಗೆ ಸೆಕ್ಯೂರಿಟಿ ಇಲ್ದಿರೋದು ಮಾಡಿದ್ರೆ, ಸೊ ಅವಾಗ ಮೆಸೇಜ್ ನಿಮ್ಗೆ ಕರೆಕ್ಟ್ ಕನ್ವೆ ಆಗ್ತಾ ಇಲ್ಲ ಜಾರ್ಖಂಡ್ ಅಲ್ಲಿ. ಥರ್ಡ್ ಬಂದು ಮಿಷನರಿ.
ಅದು ಬಿಜೆಪಿ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ. ಮಿಷನರಿ ಅಂದ್ರೆ ನಿಮಗೆ ಕಾರ್ಯಕರ್ತನ ಹ್ಯಾಂಡಲ್ ಮಾಡೋದು. ಸೊ ಫೋರ್ತ್ ಬಂದು ಮೀಡಿಯಾ ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡೋದು, ಇಬ್ರು ಕಲ್ತಿದ್ದಾರೆ. ಸೊ ಅದು ಇಂಪ್ಯಾಕ್ಟ್ ಆಗುತ್ತೆ. ಸೊ ಇವೆಲ್ಲ 5 M's ನ ಕನ್ಸಿಡರ್ ಮಾಡಿದ್ರೆ ಬಿಜೆಪಿಗೆ ಪ್ಲಸ್ ಆಗುತ್ತೆ ನಿಮ್ಗೆ ಜಾರ್ಖಂಡ್ ಅಲ್ಲಿ. ಸೊ ಇನ್ನೊಂದೇನಂದ್ರೆ ಮಹಾರಾಷ್ಟ್ರ ಎಲೆಕ್ಷನ್ ಇಲ್ಲ, ಮಹಾರಾಷ್ಟ್ರ ಆ ತರ ಆಗೋದು ನೋಡಿ ಇವ್ರೇನ ಸ್ವಲ್ಪ ಮನಸ್ಥಿತಿ ಬದಲಾಯಿಸ್ಕೊಂತಾರ. ಸೊ ಅದು ಮಹಾರಾಷ್ಟ್ರ ಹೇಳಿದ್ನಲ್ಲ MP ಅಲ್ಲಿ ಎಲ್ಲಾ ನೋಡ್ತಾ ಇರೋದ್ರಿಂದ ಸೊ ಅದು ಇಲ್ಲೇನ ಎಫೆಕ್ಟ್ ಆಗ್ಬೋದಾ. ಸೊ ಆಮೇಲೆ ಹೇಳಿದ್ನಲ್ಲ ಕರಪ್ಷನ್ ಮೇಜರ್ ಕೇಸ್ ಆಗಿ ಅಲ್ಲಿ ನೋಡ್ಬೇಕಾಗುತ್ತೆ. ಎಸ್ ಓಕೆ. ಇನ್ನು ವಹಿನಾಡು ಒಂದು MP ಎಲೆಕ್ಷನ್ ಅಲ್ಲಿ ನಡೀತು. ಅದರಲ್ಲೂ ಅದು ಕಾಂಗ್ರೆಸ್ನ ಭದ್ರಕೋಟೆ ಅಂತಾನೆ ಕರೀತಾರೆ. ಆದರೆ ಈ ಬಾರಿ ಟಗ್ ಆಫರ್ ಇದೆ, ಅಲ್ಲಿ ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹೌದಾ, ನಿಜಾನಾ ಆ ಥರ? ನೆಕ್ ಟು ನೆಕ್ ಫೈಟ್ ಅನ್ನಕ್ಕಿನ್ನ ಪ್ರಿಯಾಂಕಾ ಗಾಂಧಿ ಫಸ್ಟ್ ಎಲೆಕ್ಷನ್. ನಾರ್ಮಲ್ ಆಗಿ ಫಸ್ಟ್ ಎಲೆಕ್ಷನ್ ಅಲ್ಲಿ ಸ್ವಲ್ಪ ಪ್ಯಾನಿಕ್, ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ. ಇವಾಗ ರಾಹುಲ್ ಗಾಂಧಿ ಅವ್ರದ್ದೊಂದು 2-3 ಎಲೆಕ್ಷನ್ ಆಗಿರೋದ್ರಿಂದ ನಾವು ವಾಯ್ನಾಡಲ್ಲಿ ನಾನು ಇವತ್ತಲ್ಲ ನಾನು 50 ವರ್ಷ ಬಿಟ್ಟು ಬಂದು ನಿಂತ್ಕೊಂಡು ಗೆಲ್ಬೋದು ಅನ್ನೋ ಒಂದು ಮೈಂಡ್ ಸ್ಥಿತಿ ಇರುತ್ತೆ. ಪ್ರಿಯಾಂಕಾ ಗಾಂಧಿ ಅವ್ರ ಫಸ್ಟ್ ಎಲೆಕ್ಷನ್. ಸೊ ಅವ್ರು ಯಾವ ತರ ಮ್ಯಾನೇಜ್ ಮಾಡಿರ್ತಾರೆ, ಜನ ಅವ್ರನ್ನ ಯಾವ ತರ ಒಪ್ಪಿರ್ತಾರೆ, ಅವ್ರ ಗ್ರೌಂಡ್ ಲೆವೆಲ್ ಕಾರ್ಯಕರ್ತರನ್ನ ಯಾವ ತರ ಕನ್ವಿನ್ಸ್ ಮಾಡಿರ್ತಾರೆ. ಆಮೇಲೆ ಇನ್ನೊಂದೇನಂದ್ರೆ ಆ ಕಡೆನೂ ಬಂದು CPI ಆಗಲಿ BJP ಆಗಲಿ ಸೊ ಅವ್ರು ಯಾವ ತರ ಪ್ರಿಯಾಂಕಾ ಗಾಂಧಿನ ಒಪ್ಕೊಂತಾರೆ, ರಾಹುಲ್ ಗಾಂಧಿನಂತೂ ಒಪ್ಕೊಂಡ್ರು. ಆಮೇಲೆ ಲ್ಯಾಂಡ್ ಸ್ಲೈಡ್ ಆಗಿತ್ತು. ಸೊ ಅವಾಗ ಇವರು ಸುಮ್ಮನೆ ನಿಜವಾಗ್ಲೂ ಅಲ್ಲಿ ಹೆಲ್ಪ್ ಮಾಡೋ ಥರ ಮಾಡಿದಾರಾ ಇಲ್ಲ ಮೇಲೆ ಏನಾನ ತೋರಿಕೆ ಮಾಡ್ಕೊಂಡಿದಾರ. ಸೊ ಎಲ್ಲದಕ್ಕಿಂತ ಮೇಜರ್ ಪ್ಲಸ್ ಮೈನಸ್ ಏನಂದ್ರೆ ಫಸ್ಟ್ ಎಲೆಕ್ಷನ್ ನೀವು ಮೈನಸ್ ಆಗಿ ನೋಡಬೇಕು ಯಾವಾಗ್ಲೂ. ಬಟ್ ಪ್ರಿಯಾಂಕಾ ಗಾಂಧಿ ನೀವು ನೆಗ್ಲೆಕ್ಟ್ ಮಾಡಂಗಿಲ್ಲ. ಅದು ರಾಹುಲ್ ಗಾಂಧಿ ಸಿಸ್ಟರ್ ಆಗಿರೋದ್ರಿಂದ, ಅದು ವಾಯ್ನಾಡ್ ಆಗಿರೋದ್ರಿಂದ 100% ಕೇರಳ ಕಮ್ಯುನಿಟಿ ಬೇಸ್ಡ್ ವೋಟ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಅವರು ಅವ್ರ ವೋಟಿಂಗ್ ಪ್ಯಾಟರ್ನ್ ಡಿಫ್ರೆಂಟ್ ಆಗಿರುತ್ತೆ. ನೀವು ಬೇರೆ ಸ್ಟೇಟ್ ಕಂಪೇರ್ ಮಾಡಿದ್ರೆ ಕೇರಳನ ನೀವು ಬೇರೆ ತರ ನೋಡ್ಬೇಕಾಗುತ್ತೆ. ಇವಾಗ ನೀವು ಕರ್ನಾಟಕ, ಆಂಧ್ರ, ತಮಿಳುನಾಡು ಒಂಥರ ನೋಡಿದ್ರೆ ಕೇರಳ ಅವ್ರನ್ನೇ ನೀವು ಸಪರೇಟ್ ಆಗಿ ಕನ್ಸಿಡರ್ ಮಾಡಬೇಕು. ಅಲ್ಲಿ ವೋಟಿಂಗ್ ಪ್ಯಾಟರ್ನ್ ನೀವು ಗೆಸ್ಸೇ ಮಾಡಕ್ಕಾಗಲ್ಲ. ಅವ್ರು ಯಾವಾಗ CPI ಅಂತಾರೆ, ಯಾವಾಗ ಕಾಂಗ್ರೆಸ್ ಅಂತಾರೆ. ಯಾಕಂದ್ರೆ ಅಲ್ಲಿ ಇರೋದೇ ಮೈನಾರಿಟಿ. ಅವ್ರು ಒಂದ್ಸರಿ CPI ಅಂತ ಕೈ ಎತ್ತಿದ್ರು, ಒಂದ್ಸರಿ ಕಾಂಗ್ರೆಸ್ ಅಂತಾರೆ. ಸೊ ಈ ತರ ಇದ್ದಾಗ ಪ್ರಿಯಾಂಕಾ ಗಾಂಧಿ ಫಸ್ಟ್ ಎಲೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲೋ ಒಂದು ಹೇಳೋದಲ್ಲ ಒನ್ ಸೈಡ್ ಆಗೋದು ಒಂದು ಮಾರ್ಜಿನಲ್ ಬರುತ್ತೆ ಅಂತ. ಯಾಕಂದ್ರೆ ಒಂದು 3 lakh 4 lakh ಆಕ್ಚುಲಿ ಬರ್ಬೇಕಲ್ಲಿ ರಾಹುಲ್ ಗಾಂಧಿ ಆಗಿರೋದ್ರಿಂದ ಒನ್ ಸೈಡ್ ಆದ್ರೆ. ಬಟ್ ಅಷ್ಟು ಬರೋಕ್ಕಿಲ್ಲ, ಒಂಚೂರು ಕಡಿಮೆ, ಎಲ್ಲೋ ಒಂದು 50,000 70,000 ಮಿನಿಮಮ್ ಮಾರ್ಜಿನಲ್ ಬರ್ತಾರೆ ಫಸ್ಟ್ ಎಲೆಕ್ಷನ್ ಆಗಿರೋದ್ರಿಂದ. ಅಷ್ಟು ಒಪ್ಕೊಳಕ್ ಜನ ರೆಡಿ ಇರಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಪ್ರಿಯಾಂಕಾ ಗಾಂಧಿ ನಿಜವಾಗ್ಲೂ ನಮ್ಮ ವಾಯ್ನಾಡಲ್ಲಿ ಇರ್ತಾರ ಬಂದು ಅನ್ನೋದೊಂದು ಕಾನ್ಫಿಡೆನ್ಸ್ ಕಡಿಮೆ ಇರುತ್ತೆ. ಯಾಕಂದ್ರೆ ರಾಹುಲ್ ಗಾಂಧಿ ಆದ್ರೆ ಏನೋ ಭಾರತ್ ಜೋಡೋ ಮಾಡಿದ್ರು, ಅಲ್ಲಿ ಮಾಡಿದ್ರು, ಇಲ್ಲೇ ಇರ್ತಾರ, ನಮ್ ಕೈಗೆ ಸಿಗ್ತಾರ ಅಂದಿದ್ರು. ಪ್ರಿಯಾಂಕಾ ಗಾಂಧಿ ನಿಜವಾಗ್ಲೂ ಬಂದಿರ್ತಾರ ವಾಯ್ನಾಡಲ್ಲಿ, ನಮ್ ನಿಜವಾಗ್ಲೂ ನಮ್ ಕಷ್ಟಕ್ಕೆ ಸ್ಪಂದಿಸ್ತಾರ ಅನ್ನೋದು ಒಂದು ಸ್ಮಾಲ್ ಡೌಟ್ ಇದೆ ಒಂದು 10% ಜನಕ್ಕೆ. ಯಾಕಂದ್ರೆ ಅವ್ರು ಇರೋ ವಿಧಾನ ಆಗ್ಲಿ, ಅವ್ರು ಸೆಂಟ್ರಲ್ ಅಲ್ಲಿ ಇರೋದು ಇದಾಗ್ಲಿ, ಸೊ ಅವ್ರು ಲೋಕಲ್ಗೆ ಅವೈಲಬಿಲಿಟಿ ಇರ್ತಾರ ಅನ್ನೋದು ಒಂದು. ಸೆಕೆಂಡ್ ಬಂದು ಫಸ್ಟ್ ಎಲೆಕ್ಷನ್. ಥರ್ಡ್ ಬಂದು ಅಲ್ಲಿ CPI ಯಾವ ತರ ಸಪೋರ್ಟ್ ಮಾಡುತ್ತೆ, ಇಲ್ಲ ವೋಟ್ ಡಿವೈಡ್ ಮಾಡ್ತಾರ, ಇಲ್ಲ BJP ಒಂದು ಲೇಡಿನ ಹಾಕಿರೋದ್ರಿಂದ ಅಲ್ಲಿ ಏನನ್ನ ಈ MP ಒಂದೇ ಒಂದು ಗೆದ್ರಲ್ಲ ಆ ಥರ ಇವರು ಗೆಲ್ಲೋ ಚಾನ್ಸಸ್ ಇದೆಯಾ. ಒಂದು MP ಫಸ್ಟ್ ಟೈಮ್ ಕೇರಳಲ್ಲಿ ಬಂದಿದ್ದು, ಇವತ್ತವರೆಗೂ ಕೇರಳ ಹಿಸ್ಟ್ರಿಯಲ್ಲಿ ಒಂದು MP ಗೆಲ್ಲಕ್ಕಾಗಲಿಲ್ಲ. ಅವ್ರು ಫಸ್ಟ್ ಟೈಮ್ ಒಂದು MP ಗೆಲ್ಸ್ಕೊಂಡ್ರು. ಸೊ ಅದೇ ತರ ಇದು ಎರಡನೇ MP ಅದು ವಾಯ್ನಾಡಲ್ಲಿ ಗೆದ್ಬಿಟ್ರೆ ಅಂತೂ ಅದು ಬಿಗ್ಗೆಸ್ಟ್ ಬೂಸ್ಟ್. ಸೊ ಅದು BJPನೂ ಬಿಟ್ಟಿರಲ್ಲ, ಹೆಂಗೋ ಒಂದು MP ಗೆದ್ದಿದ್ದೀರಿ, ನಮ್ಗೆ ಚಾನ್ಸ್ ಇದೆ, ಟ್ರೈ ಮಾಡೇ ಬಿಡೋಣ. ಇನ್ನೊಂದು MP ಅದು ವಾಯ್ನಾಡಲ್ಲಿ ಗೆದ್ಕೊಂಡ್ರೆ ರಾಹುಲ್ ಗಾಂಧಿ ಭದ್ರಕೋಟೆಯಲ್ಲಿ ನಾವೇನ ಚಿತ್ರಗೊಳಿಸಿದ್ರೆ ನಮ್ಗೆ ಬೇರೆ ಸ್ಟೇಟಲ್ಲಿ ಆಗಲಿ ಇಲ್ಲ ಕೇರಳಲ್ಲಿ ಆಗಲಿ ನಮ್ಗೆ ಬಿಗ್ಗೆಸ್ಟ್ ಬೂಸ್ಟ್ ಸಿಗುತ್ತೆ ಅಂದ್ಬಿಟ್ಟು ಅವರು ಟ್ರೈ ಮಾಡೇ ಮಾಡಿರ್ತಾರೆ. ಬಟ್ ಪ್ರಿಯಾಂಕಾ ಗಾಂಧಿ ಸ್ವಲ್ಪ ಒಟ್ಟಾರೆ ಕ್ವಿಕ್ ಆಗಿ ಹೇಳೋದಾದ್ರೆ ಈ ಏನು ಚನ್ನಪಟ್ಟಣ ಆಗಿರ್ಬೋದು, ಸಂಡೂರು ಆಗಿರ್ಬೋದು, ಶ್ರೀಗಾಂವೆ ಆಗಿರ್ಬೋದು, ಇಲ್ಲಿ ಯಾರ ಕೈ ಮೇಲಾಗುತ್ತೆ, ಜೊತೆಗೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನಲ್ಲಿ ಯಾರು ಗೆಲ್ಲಬಹುದು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಕರ್ನಾಟಕ ಬರೋದಾದ್ರೆ ನಾವು ಸರ್ವೆ ಮಾಡಿರೋ 3 ಸಂಡೂರು ಆಗಲಿ, ಶಿಗ್ಗಾವಿ ಆಗಲಿ, ಚನ್ನಪಟ್ಟಣ ಆಗಲಿ, ಮೂರು BJPಗೆ ಹೋಗ್ಬೋದು, ಇಲ್ಲ 3 ಕಾಂಗ್ರೆಸ್ ಬರ್ಬೋದು. ಇದು ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ಟೋಟಲ್ ಟಿಲ್ಟ್ ಇದೆ. ಯಾಕಂದ್ರೆ ಹೇಳದ್ನಲ್ಲ, ನೀವು ಶಿಗ್ಗಾವಿಲಿ ಬೊಮ್ಮಾಯಿ ಮಗನ ಭರತ್ ಬೊಮ್ಮಾಯಿನ ಅಕ್ಸೆಪ್ಟ್ ಮಾಡ್ತಾರ, ಬೊಮ್ಮಾಯಿ ತರ ಒಂದು ನೋಡಿದ್ರೆ ನೀವು ಅದೊಂದು ಕನ್ಸಿಡರ್ ಮಾಡಿದ್ರೆ. ಇನ್ನೊಂದು ಮೈನಸ್ ಅಂದ್ರೆ ಬೊಮ್ಮಾಯಿ ಮೋದಿ ನೋಡೇನೆ ಓಟ್ ಹಾಕಿಲ್ಲ ಶಿಗ್ಗಾವಿ ಜನ. ನಿಮ್ಗೆ ತುಕಾರಾಮ್ಗೆ 20,000 ಲೀಡ್ ಕೊಟ್ಟಿದ್ದಾರೆ, 22,232 ಮತಗಳನ್ನ ತುಕಾರಾಮ್ಗೆ ಲೋಕಸಭೆ ಲೀಡ್ ಕೊಟ್ಟಿದ್ದಾರೆ. ಬೊಮ್ಮಾಯಿ ಮೋದಿನೇ ಕನ್ಸಿಡರ್ ಮಾಡಿಲ್ಲ ಶಿಗ್ಗಾವಿ ಜನ, ಭರತ್ ಬೊಮ್ಮಾಯಿನ ಕನ್ಸಿಡರ್ ಮಾಡ್ತಾರ ಒಂದು, ಇಲ್ಲ ಭರತ್ ಬೊಮ್ಮಾಯಿ ಮಗ ಗೆಲ್ಸ್ಕೊಳ್ಳೋಣ ಅಂತ ನೋಡ್ತಾರ. ಸೊ ಇದು 50-50ಗಿನ್ನ ನಾನು ಕಾಂಗ್ರೆಸ್ ಫೇವರೇ ಮಾಡ್ತೀನಿ. ಯಾಕಂದ್ರೆ ಅದು ಶಿಗ್ಗಾವಿಗೆ ಈ ಆಂಟಿ ಇನ್ಕಮೆನ್ಸಿ ಆಗಲಿ, ಈ ಹೊಸ ಕ್ಯಾಂಡಿಡೇಟ್ ಆಗಲಿ ಒಂದು ಇದಾಗುತ್ತೆ. ಸೊ ಅದರಿಂದ ನಾನು 3 ಕಾಂಗ್ರೆಸ್ ಇಲ್ಲ 3 BJP ಆ ತರ ಬರೋ ಚಾನ್ಸಸ್ ಇದೆ. ಸೊ ಇನ್ನೊಂದೇನಂದ್ರೆ ಚನ್ನಪಟ್ಟಣ ಬಂದ್ರೆ ನಮ್ಗಿರೋ ಮೇಜರ್ ಪ್ಲಸ್ ಬಂದು ನಿಮ್ಗೆ ನಿಖಿಲ್ ತಗೊಂಡ್ರೆ ಒಕ್ಕಲಿಗರು ತುಂಬಾ ಬ್ಯಾಕಪ್ ಕೊಟ್ಟಿದ್ದಾರೆ. ಒಕ್ಕಲಿಗರು ಗೆಲ್ಸ್ಕೊಂಡ್ಲೇಬೇಕು, ನಮ್ಗೆ ಒಕ್ಕಲಿಗರಲ್ಲಿ ಒಬ್ಬ ಲೀಡರ್ ಬೇಕೇ ಬೇಕು, ಕುಮಾರಸ್ವಾಮಿ ಆ ತರ ನೋಡಿದಾರ. ಇಲ್ಲ ಈ ಮುಸ್ಲಿಮು ಕುರುಬಾತಿಗಳ ಸಮುದಾಯ ಸೆಕೆಂಡ್ ಥರ್ಡ್ ಕ್ಯಾಸ್ಟ್ ಇದಾರಲ್ಲ, ಅವರು ಇಲ್ಲ
ನಾವು ವೋಟಿಂಗ್ ಪ್ಯಾಟರ್ನ್ ನಾವು ಕಂಟಿನ್ಯೂ ಮಾಡ್ತೀರಿ ಅನ್ನೋ ಥರ ಈ ಥರ ಏನಾನ ಈ ಕಡೆ ಹಾಕಿದ್ರೆ ಸೊ ಆ ಕಡೆ ಪ್ಲಸ್ ಮೈನಸ್ ಅಲ್ಲೂ ಇದೆ. ಸೊ ನಿಮ್ ಸಂಡೂರು ಬಂದ್ರೆ ನಿಮ್ಗೆ 2 ಥರ ನೋಡ್ಬೋದು. ಅಲ್ಲಿ ರೆಡ್ಡಿ, ಶ್ರೀರಾಮುಲು, ಇವಾಗ ಹನುಮಂತು 3 ಜನ ಬಿಗ್ಗೆಸ್ಟ್ ಫೇಸ್. ಯಾಕಂದ್ರೆ ರೆಡ್ಡಿಗೆ ಅದು ಗೆಲ್ಸ್ಕೊಂಡ್ಲೇಬೇಕು, ಯಾಕಂದ್ರೆ ಅವ್ರು ಕೇಳಿ ಇಸ್ಕೊಂಡ್ರ ಸೀಟು. ಬಿಜೆಪಿ ಕೊಟ್ಟಿರೋ ಸೀಟ್ ಅಲ್ಲ ಇದು, ನೀವು ಕೇಳಿ ಇಸ್ಕೊಂಡ್ರ ಸೀಟು. ಇವಾಗ ಕೇಳಿ ಇಸ್ಕೊಂಡ್ರ ಸೀಟ್ ಅಂದ್ರೆ ನೀವು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ, ಗೆಲ್ಸ್ಕೊಂಡ್ಲೇಬೇಕು ನಿಮ್ ಕ್ಯಾಂಡಿಡೇಟ್ನ ಅಂತ. ಅದೇ ಬಿಜೆಪಿ ಕ್ಯಾಂಡಿಡೇಟ್ ಹಾಕಿದ್ರೆ ಅದು ಬೇರೆ ತರ ಲೆಕ್ಕಕ್ಕೆ. ಅದು NDA ಮೈತ್ರಿಕೂಟ ಕ್ಯಾಂಡಿಡೇಟ್ ಆದ್ರೂ ನಿಮ್ಗೆ ಅವ್ರು KRPP ಮತ್ತೆ ಬಿಜೆಪಿ ಕ್ಯಾಂಡಿಡೇಟ್ ಆದ್ರೂ ಅಲ್ಲಿ ಮೇಜರ್ ಬರೋದು ಅದು ಕ್ಯಾಂಡಿಡೇಟ್ ಬಂದು ಹನುಮಂತು, ಬಂಗಾರ ಹನುಮಂತು ಬಂದು ರೆಡ್ಡಿ ಆಪ್ತ ಅಂತಾನೆ ಬರೋದು. ಸೊ ರೆಸ್ಪಾನ್ಸಿಬಿಲಿಟಿ ಫುಲ್ ಬಂದು ರೆಡ್ಡಿಗೆ ಬರುತ್ತೆ. ಸೊ ಅದೊಂದು ಪ್ಲಸ್ ಆಗುತ್ತೆ. ಇನ್ನೊಂದೇನಂದ್ರೆ ಈ ಕಡೆ ಸಂತೋಷ್ ಲಾಡ್ ತಗೊಬೇಕು ನೀವು. ಸಂತೋಷ್ ಲಾಡು ಹುಟ್ಟಾಗಿಂದ ಅಲ್ಲಿ ಗೆದ್ದಾಗಿಂದ ಅವರು ಅಲ್ಲಿ ಮೇಜರ್ ಕಂಟ್ರೋಲ್ ಇಟ್ಕೊಂಡ್ರು. ಅದು ST ಇದಾದ್ಮೇಲೆ ಅಲ್ಲಿ ಶಿಫ್ಟ್ ಆಗಿರೋದು ಬಿಟ್ರೆ ಅವ್ರಿಗೆ ಅಲ್ಲಿ ಕಂಟ್ರೋಲ್ ಇದೆ. ಇವಾಗ ಇಲ್ಲಿ ಇವರು ತುಕಾರಾಮ್ ಇವ್ರ ಹೆಂಡತಿ ಸೋತ್ರೆ ಸಂತೋಷ್ ಲಾಡ್ ಬರುತ್ತೆ. ಅವ್ರು ಮಿನಿಸ್ಟರ್ ಆಗಿರೋದ್ರಿಂದ ಅವ್ರು ಮರ್ಯಾದೆ ಪ್ರಶ್ನೆ ಆಗುತ್ತೆ. ನಾನು ಗೆಲ್ಸ್ಕೊಂಡ್ಲೇಬೇಕು ಸಂಡೂರು ಅನ್ನೋದು ಒಂದಾದ್ರೆ, ಸೊ ಅಲ್ಲೂ ನಿಮ್ಗೆ 50-50 ಇರೋದ್ರಿಂದ ನಿಮ್ಗೆ ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ ಆಗ್ಬೋದು. ಸೊ ಸ್ವಲ್ಪ ಅದೃಷ್ಟ ಯಾರು ಫೇವರ್ ಮಾಡುತ್ತೋ 3 ಈ ಕಡೆ ಇಲ್ಲ 3 ಆ ಕಡೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಸೊ ಆ ಪ್ರೆಡಿಕ್ಷನ್ ಇರ್ತೀವಿ ನಾವು. ಎಸ್ ವೀಕ್ಷಕರೇ, ಇದು ಎಕ್ಸಿಟ್ ಪೋಲ್ನ ಭವಿಷ್ಯವನ್ನ ನಾವು ಗಮನಿಸ್ತಾ ಇದ್ರೆ ಆಲ್ಮೋಸ್ಟ್ ಎಲ್ಲ ಕಡೆಯೂ ಕೂಡ ಅಂದ್ರೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನಲ್ಲಿ ಬಿಜೆಪಿಯ ಪರವಾಗಿದೆ. ಇತ್ತ ಮಹಾರಾಷ್ಟ್ರದಲ್ಲಿ ಮಹಾಯುತಿಯ ಪರವಾಗಿನೇ ಹೆಚ್ಚಾಗಿ ಕೇಳಿ ಬರ್ತಾ ಇರುವಂತ ವಿಚಾರ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ಕರ್ನಾಟಕಕ್ಕೆ ಬರೋದಾದ್ರೆ 3 ಕ್ಷೇತ್ರಗಳಲ್ಲಿ 2 ಕ್ಷೇತ್ರಗಳಲ್ಲಿ NDA ಅಭ್ಯರ್ಥಿಗಳು ಗೆಲ್ತಾರೆ. ಇನ್ನು 1 ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವಂತ ಚಾನ್ಸಸ್ ಇದೆ ಅಂತ ಹೇಳಿ ಈ ಸಮೀಕ್ಷೆಗಳು, ಭವಿಷ್ಯಗಳು ನುಡಿತಾ ಇರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಒಟ್ಟಾರೆ ಎಲ್ಲವೂ ಕೂಡ ಗೊತ್ತಾಗುತ್ತೆ 23ನೇ ತಾರೀಕು. ಅಲ್ಲಿಯವರೆಗೂ ಇಡೀ ದೇಶದ ಜನ ಕಾಯ್ತಾ ಇರುವಂಥ ಒಂದು ಸುದ್ದಿ ಇದು. ನೋಡೋಣ ಏನಾಗುತ್ತೆ ಅಂತ ಹೇಳಿ. ರಾಜ್ಯದಲ್ಲಿ 3 ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ, ಇನ್ನು ಯಾವ ಕ್ಷೇತ್ರದಲ್ಲಿ NDA ಅಭ್ಯರ್ಥಿಗಳು ಗೆಲ್ತಾರೆ ಅಂತ ಹೇಳಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.